ಎಲ್ಲರಿಗೂ ನಮಸ್ಕಾರ. ನಮ್ಮ ಲ್ಯಾಕ್ಸ್ ಬೆಂಗಳೂರು ಪ್ರಸ್ತುತಪಡಿಸುವ ದ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲ ಸ್ವಾಗತ. ಇಂದು ನಾವು 14 ನವೆಂಬರ್ 2024 ಬೆಂಗಳೂರು ಎಡಿಷನ್ ನ್ಯೂಸ್ ಪೇಪರನ್ನು ನೋಡಲಿದ್ದೇವೆ. ಆರ್ಟಿಕಲ್ಗಳಿಗೆ ಹೋಗೋದಕ್ಕೆ ಮುಂಚೆ ಒಂದು ಸಣ್ಣ ಅನೌನ್ಸ್ಮೆಂಟ್ ಇದೆ. ಆ ಅನೌನ್ಸ್ಮೆಂಟ್ನ ನಂತರ ಇವತ್ತಿನ ಆರ್ಟಿಕಲ್ನ ನೋಡೋಣ. ನಿಮಗೆಲ್ಲ ತಿಳಿದಿರೋ ಥರನೇ ನಾವು ನಮ್ಮ ಲ್ಯಾಕ್ಸ್ ವತಿಯಿಂದ KS ಪ್ರಿಲಿಮ್ಸ್ ರ್ಯಾಪಿಡ್ ರಿವಿಷನ್ ಪ್ರೋಗ್ರಾಮನ್ನು ಮಾಡ್ತಾ ಇದ್ದೀವಿ. ಈ ರ್ಯಾಪಿಡ್ ರಿವಿಷನ್ ಪ್ರೋಗ್ರಾಮಲ್ಲಿ ಏನು ಇದರ ವಿಶೇಷತೆ ಅಂತ ಅಂದರೆ, ನಾವು ಏನು KS ಎಕ್ಸಾಮ್ ಪ್ರಿಲಿಮ್ಸ್ ಎಕ್ಸಾಮ್ಗೆ ಯಾವ ಇಂಪಾರ್ಟೆಂಟ್ ಟಾಪಿಕ್ಸ್ ಇದೆ ಅದನ್ನು ಇನ್ನು ಕನ್ಸೈಸ್ ಮ್ಯಾನರಲ್ಲಿ ಕಡಿಮೆ ಅವಧಿಯಲ್ಲಿ ಈ ಒಂದು ಸಬ್ಜೆಕ್ಟ್ಸ್ಗಳನ್ನು ಮುಗಿಸ್ತಾ ಇದ್ದೀವಿ. ಅಂದರೆ ಮೋಸ್ಟ್ ಇಂಪಾರ್ಟೆಂಟ್ ಸಬ್ಜೆಕ್ಟ್ಸ್ ಯಾವುದಿರುತ್ತೆ ಆ ಸಬ್ಜೆಕ್ಟ್ಸನ್ನು ನಾವು ಕವರ್ ಮಾಡ್ತಾ ಇದ್ದೀವಿ. ಅಷ್ಟೇ ಅಲ್ದಿರ ಇದನ್ನು ಟೀಚ್ ಮಾಡ್ತಾ ಇರೋ ಫ್ಯಾಕಲ್ಟೀಸ್ ಕೂಡ KS ಎಕ್ಸಾಮ್ ಅಂದರೆ KPSCಯಲ್ಲಿ ಪರಿಣಿತಿ ಹೊಂದಿರುವಂಥವ್ರನ್ನೇ ನಾವು ಈ ಒಂದು ಪ್ರೋಗ್ರಾಮಲ್ಲಿ ತೊಗೊಂಡಿದ್ದೀವಿ, ಅಂದರೆ ಫ್ಯಾಕಲ್ಟಿಗಳಾಗಿದ್ದಾರೆ. ಸೊ ಹಾಗಾಗಿ ನಿಮಗೆ ಒಂದು ಒಳ್ಳೆಯ ಐಡಿಯಾ ಸಿಗುತ್ತೆ ಯಾವ ರೀತಿಯಾಗಿ ಎಕ್ಸಾಮ್ಗೆ ಓದಬೇಕು, ಮತ್ತು ನಿಮ್ಗೆ ಯಾವ್ದಾದ್ರು ಪೋರ್ಷನ್ಸ್ ಕವರ್ ಆಗಿಲ್ಲ ಅಂತಂದರೆ ಅದನ್ನು ಕೂಡ ನೀವು ಈ ಒಂದು ಕ್ಲಾಸಸ್ನಲ್ಲಿ ಕವರ್ ಮಾಡ್ಕೋಬೋದಾಗುತ್ತೆ. ನಿನ್ನೆ ಮತ್ತು ಇವತ್ತು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಕ್ಲಾಸನ್ನು ನಾವು ನಡೆಸ್ತಾ ಇದ್ದೀವಿ. ಈ ಒಂದು ಕ್ಲಾಸಿಗೆ ರಿಜಿಸ್ಟ್ರೇಷನ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಲಾಗಿದೆ. ಹಾಗೆಯೇ ಏನಾದ್ರು ಮತ್ತೆ ಡೀಟೇಲ್ಸ್ ಬೇಕು ಅಂದರೆ ಇಲ್ಲಿ ಕೊಟ್ಟಿರೋ ನಂಬರ್ಗಳಿಗೆ ಕಾಲ್ ಮಾಡ್ಬೋದು ನೀವು. ಮತ್ತು ಹಾಗೆ ಇದರ ಜೊತೆ ನಾನು ಹೇಳ್ದಂಗೆ ರ್ಯಾಪಿಡ್ ರಿವಿಷನ್ ರೆಕನರ್ಸ್ ಏನಿದೆ, ರ್ಯಾಪಿಡ್ ರೆಡಿ ರೆಕನರ್ಸ್ ಏನಿದೆ ಅದನ್ನು ಕೂಡ ನಾವು ಈ ಒಂದು ಪ್ರೋಗ್ರಾಮಲ್ಲಿ ಬಿಟ್ಟಿದ್ದೀವಿ, ಲಾಂಚ್ ಮಾಡಿದ್ದೀವಿ. ಇದರಲ್ಲಿ ಒಟ್ಟು 8 ಬುಕ್ಗಳಿರುತ್ತೆ. ಈ ಬುಕ್ಗಳ ಒಟ್ಟು ಪ್ರೈಸ್ $999 ಆಗಿರುತ್ತೆ. ಸೊ 8 ಬುಕ್ಗಳು ಇದರಲ್ಲಿ ಇನ್ಕ್ಲೂಡ್ ಆಗಿರೋದ್ರಿಂದ ಇದು ನಿಮಗೆ ಯೂಸ್ ಆಗುತ್ತೆ, ಲಾಸ್ಟ್ ಮಿನಿಟ್ ರಿವಿಷನಲ್ಲಿ ನಿಮಗೆ ಯೂಸ್ ಆಗುತ್ತೆ ಅಂತ ಹೇಳ್ಬೋದು. ಇಂಟ್ರೆಸ್ಟ್ ಇರೋರು ಇದಕ್ಕೂ ಕೂಡ ಈ ನಮ್ಮ ಆಫೀಸನ್ನು ಡೈರೆಕ್ಟಾಗಿ ವಿಸಿಟ್ ಮಾಡ್ಬೋದು, ಇಲ್ಲಾಂದರೆ ಈ ನಂಬರ್ಗಳಿಗೆ ಕಾಲ್ ಮಾಡಿ ನೀವು ಕಾಂಟ್ಯಾಕ್ಟ್ ಮಾಡ್ಕೋಬೋದಾಗುತ್ತೆ. ಈಗ ಈ ದಿನದ ಆರ್ಟಿಕಲ್ಗಳನ್ನು ನೋಡೋಣ. SC ಪುಟ್ಸ್ ಬ್ರೇಕ್ಸ್ ಆನ್ ಬುಲ್ಡೋಸರ್ ಕಲ್ಚರ್. ಇತ್ತೀಚೆಗೆ ಏನಾಗಿದೆ ಅಂದರೆ, ಸುಪ್ರೀಂ ಕೋರ್ಟಲ್ಲಿ ಕೆಲವು ಪೆಟಿಷನ್ಸನ್ನು ಫೈಲ್ ಮಾಡಿದರು. ಏನು ಅಂತ ಅಂದರೆ, ಸ್ಟೇಟ್ ಗವರ್ನಮೆಂಟ್ಸ್ ಆರ್ಬಿಟ್ರರಿಯಾಗಿ ನಮ್ಮ ಮನೆಗಳನ್ನು ಡೆಮಾಲಿಷ್ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಒಂದು ಪೆಟಿಷನ್ ಫೈಲ್ ಮಾಡಿದರು. ಸೊ ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಅಂದರೆ, ಈ ಒಂದು ರೀತಿಯ ಏನು ಬುಲ್ಡೋಸರ್ ಕಲ್ಚರ್ ಅಂದರೆ ಸ್ಟೇಟ್ ಗವರ್ನಮೆಂಟ್ ಆರ್ಬಿಟ್ರರಿಯಾಗಿ ಹೋಗಿ ಆ ಒಂದು ಜನರ ಮನೆಯನ್ನು ಡೆಮಾಲಿಷ್ ಮಾಡ್ತಾ ಇದೆ, ದಟ್ ಈಸ್ ಅಗೇನ್ಸ್ಟ್ ವಯಲೇಷನ್, ಇಟ್ ಈಸ್ ವಯಲೇಷನ್ ಆಫ್ ಬೇಸಿಕ್ ಸ್ಟ್ರಕ್ಚರ್ ಡಾಕ್ಟ್ರಿನ್ ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ಸ್ಟೇಟ್ ಕೇವಲ ಆ ಒಂದು ವ್ಯಕ್ತಿ ಕ್ರಿಮಿನಲ್ ಅಫೆನ್ಸರ್ ಆಗಿದ್ದಾರೆ ಅನ್ನೋ ಒಂದೇ ಒಂದು ಕಾರಣನ ಇಟ್ಕೊಂಡು ಅವರ ಪ್ರಾಪರ್ಟಿನ ಡೆಮಾಲಿಷ್ ಮಾಡುವಂತಹ ಹಕ್ಕು ಸ್ಟೇಟ್ ಗವರ್ನಮೆಂಟ್ಗೆ ಇಲ್ಲ ಅಂತ ಕೂಡ ಇಲ್ಲಿ ಸುಪ್ರೀಂ ಕೋರ್ಟ್ ಹೇಳಿದೆ. ಅಷ್ಟೇ ಅಲ್ದಿರ ಸುಪ್ರೀಂ ಕೋರ್ಟ್ ಇಲ್ಲಿ ಆರ್ಟಿಕಲ್ 142ನ ಇನ್ವೋಕ್ ಮಾಡಿದ್ದಾರೆ. ಏನು ಹೇಳುತ್ತೆ ಅಂತ ಅಂದರೆ, ಇಲ್ಲಿ ಬೈಂಡಿಂಗ್ ಡೈರೆಕ್ಟಿವ್ಸ್ ಟು ಫಾಸನ್ ಅಕೌಂಟಬಿಲಿಟಿ ಆನ್ ಪಬ್ಲಿಕ್ ಅಫಿಷಿಯಲ್ಸ್. ಈ ಒಂದು ಆರ್ಟಿಕಲ್ 142ಇಂದ ಸುಪ್ರೀಂ ಕೋರ್ಟ್ ಗವರ್ಮೆಂಟ್ ಅಫಿಷಿಯಲ್ಸ್ ಏನಿದ್ದಾರೆ ಅವರ ಮೇಲೆ ಕೆಲವು ಬೈಂಡ್ ಆಗುವಂಥ ಡೈರೆಕ್ಟಿವ್ಸನ್ನು ಇಶ್ಯೂ ಮಾಡಿದ್ದಾರೆ. ಅದರ ಜೊತೆಲಿ ಕೆಲವುದು ಏನು ಅಂತಂದರೆ, ಅದರಲ್ಲಿ 15 days ಪ್ರಯರ್ ನೋಟಿಸ್ ಕೊಡಬೇಕು. ಈಗ ಒಂದು ಆಕ್ಯುಪೆಂಟ್ ಇದ್ದಾರೆ ಒಂದು ಮನೆಯಲ್ಲಿ ಅಂತ ಅಂದರೆ, ಆ ಮನೆಯನ್ನು ಡೆಮಾಲಿಷ್ ಮಾಡ್ತಾ ಇದ್ದಾರೆ ಅಂದರೆ ಅಟ್ಲೀಸ್ಟ್ 15 days ಪರ್ಮಿಷನನ್ನು ಕೊಟ್ಟಿರಬೇಕು, ಅಥವಾ 15 days ಪ್ರಯರ್ ನೋಟಿಸನ್ನು ಕೊಟ್ಟಿರಬೇಕು. ಆಮೇಲೆ ಯಾಕೆ ಇಲ್ಲಿ ಒಂದು ಡೆಮಾಲಿಷ್ ಮಾಡ್ತಾ ಇದ್ದೀವಿ ಈ ಒಂದು ಬಿಲ್ಡಿಂಗನ್ನು ಅಂತ ಒಂದು ರೀಸನ್ ಕೂಡ ಕೊಡಬೇಕಾಗುತ್ತೆ. ಈ ಒಂದು ಪ್ರೊಸೀಜರ್ಸ್ ಏನಿದೆ ಇದನ್ನು ಫಾಲೋ ಮಾಡಿಲ್ಲ ಅಂತಂದರೆ ಆ ಡೆಮಾಲಿಷನ್ ಏನಿದೆ ಅದು ಅನ್ಕಾನ್ಸ್ಟಿಟ್ಯೂಷನಲ್ ಆಗುತ್ತೆ, ಅದು ತಪ್ಪಾಗುತ್ತೆ ಅಂತ ಅಂದ್ಬಿಟ್ಟು ಕೂಡ ಸುಪ್ರೀಂ ಕೋರ್ಟ್ ಇಲ್ಲಿ ಡಿಕ್ಲೇರ್ ಮಾಡಿದೆ. ಮತ್ತು ಸುಪ್ರೀಂ ಕೋರ್ಟ್ ಇಲ್ಲಿ ಸೆಪರೇಷನ್ ಆಫ್ ಪವರ್ಸನ್ನು ಇದು ಮಾಡಿದೆ. ಅಂದರೆ ಸೆಪರೇಷನ್ ಆಫ್ ಪವರ್ಸ್ ಬಗ್ಗೆ ಈ ಒಂದು ಜಜ್ಮೆಂಟಲ್ಲಿ ಸುಪ್ರೀಂ ಕೋರ್ಟ್ ಮಾತನಾಡಿದೆ. ಏನು ಹೇಳುತ್ತೆ ಸೆಪರೇಷನ್ ಆಫ್ ಪವರ್ಸ್ ಅಂತಂದರೆ, ಇಲ್ಲಿ ಸೆಪ್ರೇಷನ್ ಆಫ್ ಪವರ್ಸ್ ಬೇಕಂತಾರೆ ಏನು, ಎಕ್ಸಿಕ್ಯೂಟಿವ್, ಲೆಜಿಸ್ಲೇಚರ್, ಜುಡಿಷಿಯರಿ ಇದೆ. ಸೊ ಜುಡಿಷಿಯರಿದು ಏನೇ ಒಂದು ರೀತಿಯ ಜಜ್ಮೆಂಟ್ಸನ್ನು ಕೊಡಬೇಕಂದ್ರೆ ಅದು ಜುಡಿಷಿಯರಿ ಕೆಲಸ. ಇಟ್ ಈಸ್ ನಾಟ್ ವರ್ಕ್ ಆಫ್ ಎಕ್ಸಿಕ್ಯೂಟಿವ್ ಆರ್ ಲೆಜಿಸ್ಲೇಚರ್. ಸೊ ಇವಾಗ ಇಲ್ಲಿ ಡೆಮಾಲಿಷನ್ ಆಗ್ತಾ ಇದೆ ಅಂದರೆ ಆ ಡೆಮಾಲಿಷನ್ನ ಪರ್ಮಿಷನ್ ಏನಿದೆ ಅದು ಜುಡಿಷಿಯರಿ ಕೊಡಬೇಕು, ನಾಟ್ ಎಕ್ಸಿಕ್ಯೂಟಿವ್ ಅಂತ ಅಂದ್ಬಿಟ್ಟು ಕೂಡ ಇಲ್ಲಿ ಸುಪ್ರೀಂ ಕೋರ್ಟ್ ಹೇಳಿದೆ. ಸೊ ಇದರಲ್ಲಿ ಸುಪ್ರೀಂ ಕೋರ್ಟ್ ಏನು ಹೇಳಿದೆ, ಸೆಪರೇಷನ್ ಆಫ್ ಪವರ್ಸನ್ನು ಇಲ್ಲಿ ಆಥರೈಸ್ ಮಾಡಿದೆ ಅಂತ ನಾವು ಹೇಳ್ಬೋದಾಗುತ್ತೆ. ಮತ್ತೊಂದು ವಿಚಾರ ಈ ಒಂದು ಕೇಸ್ನಲ್ಲಿ ಏನು ಅಂತ ಅಂದರೆ, ಈ ಒಂದು ಡೆಮಾಲಿಷನ್ ಏನು ನಡೆದಿದೆ ಇಲ್ಲಿ ಕಮ್ಯೂನಲ್ ಟೆನ್ಷನ್ಸ್ ಇದೆ ಅಂತ, ಅಂದರೆ ಕಮ್ಯೂನಲ್ ಇಂಟೆನ್ಷನ್ಸಿಂದ ಈ ಒಂದು ಡೆಮಾಲಿಷನನ್ನು ಮಾಡಿದ್ದಾರೆ ಅಂತ ಅಕ್ಯೂಸ್ ಮಾಡಿದ್ದಾರೆ. ಯಾರು ಪೆಟಿಷನ್ ಫೈಲ್ ಮಾಡಿದ್ದಾರೆ ಅವರು, ಅಂದರೆ ಯಾರು ಪ್ರಾಪರ್ಟಿನ ಡೆಮಾಲಿಷ್ ಮಾಡಿದ್ದಾರೆ ಅವರು ಈ ರೀತಿಯಾಗಿ ಪೆಟಿಷನಲ್ಲಿ ಹೇಳಿದ್ದಾರೆ. ಅಂದರೆ ಕಮ್ಯೂನಲ್ ಮೋಟಿವನ್ನು ಇಟ್ಕೊಂಡು ನಮ್ಮ ಒಂದು ಪ್ರಾಪರ್ಟಿನ ಡೆಮಾಲಿಷ್ ಮಾಡಿದೆ ಗವರ್ನಮೆಂಟ್ ಅಂತ. ಸೊ ಜಜ್ಮೆಂಟಲ್ಲಿ ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಅಂತ ಅಂದರೆ, ಈಗ ಆ ಒಂದು ಕಮ್ಯೂನಲ್ ಇಂಟೆನ್ಷನ್ಸ್ ಏನೂ ಇರಲಿಲ್ಲ ಅಂತ ಪ್ರೂವ್ ಮಾಡೋ ಬರ್ಡನ್ ಏನಿದೆ ಅದು ಗವರ್ನಮೆಂಟ್ ಮೇಲೆ ಇದೆ. ಸೊ ಈಗ ಗವರ್ನಮೆಂಟ್ ಅದನ್ನ ಪ್ರೂವ್ ಮಾಡಬೇಕು, ಆ ಏನು ಡೆಮಾಲಿಷನ್ ಮಾಡಿದೆ, ಈ ಡೆಮಾಲಿಷನ್ ಏನು ನಡೆದಿದೆ, ಈ ಡೆಮಾಲಿಷನ್ ಇಸ್ ಇನ್ ಅಕಾರ್ಡೆನ್ಸ್ ವಿತ್ ರೂಲ್ ಆಫ್ ಲಾ ಅಂತ ಪ್ರೂವ್ ಮಾಡೋ ಬರ್ಡನ್ ಏನಿದೆ ಅದು ಬಂದು ಸ್ಟೇಟ್ ಗವರ್ನಮೆಂಟ್ ಮೇಲೆ ಇದೆ.
ಸೊ ಇಷ್ಟು ಈ ಒಂದು ಆರ್ಟಿಕಲ್ನಲ್ಲಿ ಸಿಗೋ ಇನ್ಫಾರ್ಮೇಷನ್ ಆಗಿದೆ. ಈಗ ನಾವು ಮುಂದೆ ಏನಾಗುತ್ತೆ, ಸುಪ್ರೀಂ ಕೋರ್ಟ್ ಯಾವ ರೀತಿಯಾಗಿ ಜಜ್ಮೆಂಟ್ ಕೊಡುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ. ಈಗ ಮುಂದಿನ ಆರ್ಟಿಕಲ್ ನೋಡೋಣ. ಸ್ಟೇಟ್ ಸ್ಟಾರ್ಟ್ಸ್ ರೋಲ್ಔಟ್ ಆಫ್ ಅಪಾರ್ ಐ ಡಿ ಫಾರ್ ಸ್ಕೂಲ್ ಚಿಲ್ಡ್ರನ್. ನಮಗೆ ಈ ಒಂದು ಟಾಪಿಕಲ್ಲಿ ಇಂಪಾರ್ಟೆಂಟ್ ಆಗೋದೇನು ಅಂದರೆ ಅಪಾರ್ ಐ ಡಿ. ಯಾಕೆ ಅಂತಂದರೆ ಇದು ಇ ಗವರ್ನೆನ್ಸ್ ಏನಿದೆ ಈ ಒಂದು ಟಾಪಿಕ್ಗೆ ಇಂಪಾರ್ಟೆಂಟ್ ಆಗುತ್ತೆ ವಿತ್ ರೆಸ್ಪೆಕ್ಟ್ ಟು ನಮ್ಮ ಮೇನ್ಸ್ ಎಕ್ಸಾಮ್. ಅಂದರೆ ಇದನ್ನ ನಾವು ಎಕ್ಸಾಂಪಲ್ ಆಗಿ ಕೋಟ್ ಮಾಡ್ಕೋಬೋದಾಗುತ್ತೆ. ಕಮ್ಮಿಂಗ್ ಟು ಪ್ರಿಲಿಮ್ಸ್, KPSC ಪ್ರಿಲಿಮ್ಸ್ ಆಗಲಿ UPSC ಪ್ರಿಲಿಮ್ಸ್ ಆಗಲಿ, ಇಲ್ಲಿ ನಾವು ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದರೆ ಅಪಾರ್ ಐ ಡಿ ಬಗ್ಗೆ ಕೆಲವು ಕ್ವೆಶನ್ಸ್ ಅಂದರೆ ಡೈರೆಕ್ಟ್ ಕ್ವೆಶನ್ಸ್, ಸ್ಟೇಟ್ಮೆಂಟ್ ಬೇಸ್ಡ್ ಕ್ವೆಶನ್ಸನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದಾಗುತ್ತೆ. ಸೊ ಹಾಗಾದರೆ ಏನು ಈ ಅಪಾರ್ ಐ ಡಿ? ಅಪಾರ್ ಐ ಡಿ ಅಂದರೆ ಇಟ್ ಇಸ್ ಅ 12 ಡಿಜಿಟ್ಸ್. ಇಲ್ಲಿ ನೆನ್ಪಿಟ್ಕೊಳ್ಳಿ, ಇಟ್ ಇಸ್ ಓನ್ಲಿ ಡಿಜಿಟ್ಸ್, ಇಟ್ ಇಸ್ ನಾಟ್ ಆಲ್ಫಾ ನ್ಯೂಮರಿಕ್, ಬರೀ ನಂಬರ್ಸ್ಗಳು ಇರುತ್ತೆ ಈ ಒಂದು ಅಪಾರ್ ಐ ಡಿಯಲ್ಲಿ. ಈ ಅಪಾರ್ ಅಂತಂದರೆ ಫುಲ್ ಫಾರ್ಮ್ ಏನು? ಆಟೋಮೆಟಿಕ್ ಪರ್ಮನೆಂಟ್ ಅಕಾಡೆಮಿಕ್ ಅಕೌಂಟ್ ರಿಜಿಸ್ಟ್ರಿ. ಆಟೋಮೆಟಿಕ್ ಪರ್ಮನೆಂಟ್ ಅಕಾಡೆಮಿಕ್ ಅಕೌಂಟ್ ರಿಜಿಸ್ಟ್ರಿ. ಸೊ ಇದು ಅಪಾರ್ ಐ ಡಿ. ಇದನ್ನು ರೋಲ್ಔಟ್ ಮಾಡಿರೋದು ಮಿನಿಸ್ಟ್ರಿ ಆಫ್ ಎಜುಕೇಷನ್, ಅಂದರೆ ಇದು ಸೆಂಟ್ರಲ್ ಗವರ್ಮೆಂಟ್ ರೋಲ್ಔಟ್ ಮಾಡಿರುವಂತಹ ಒಂದು ಪ್ರೋಗ್ರಾಮ್ ಆಗಿದೆ. ಸೊ ಫಸ್ಟು 12 ಡಿಜಿಟ್ಸು ಯಾರು ಮಾಡಿರೋದು? ಮಿನಿಸ್ಟ್ರಿ ಆಫ್ ಎಜುಕೇಷನ್ ಮಾಡಿದ್ದಾರೆ. ಇಟ್ ಈಸ್ ಇನ್ ಅಕಾರ್ಡೆನ್ಸ್ ವಿತ್ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಆ್ಯಂಡ್ ನ್ಯಾಷನಲ್ ಕ್ರೆಡಿಟ್ ಆ್ಯಂಡ್ ಕ್ವಾಲಿಫಿಕೇಷನ್ ಫ್ರೇಮ್ವರ್ಕ್ ಏನಿದೆ ಈ ಒಂದು ಇದಕ್ಕೆ ಇನ್ ಲೈನ್ಸ್ ಆಗಿ ಇದೆ ಈ ಒಂದು ಅಪಾರ್ ಐ ಡಿ. ಹಾಗೆಯೇ ಇದು ಏನು ಪ್ರಮೋಟ್ ಮಾಡುತ್ತೆ ಅಂದರೆ ಒನ್ ನೇಷನ್ ಒನ್ ಸ್ಟೂಡೆಂಟ್ ಐ ಡಿಯನ್ನು ಪ್ರಮೋಟ್ ಮಾಡುತ್ತೆ. ಇದರ ಜೊತೆಗೆ ಡಿಜಿಲಾಕರ್, ಈಗಾಗಲೇ ಏನು ಡಿಜಿಲಾಕರ್ ವ್ಯವಸ್ಥೆ ಇದೆ ಆ ಡಿಜಿಲಾಕರ್ ಜೊತೆ ಇಂಟಿಗ್ರೇಟ್ ಮಾಡುತ್ತೇವೆ ಈ ಒಂದು ಅಪಾರ್ ಐ ಡಿಯನ್ನು. ಮತ್ತು ಈ ಅಪಾರ್ ಐ ಡಿಯನ್ನು ಈ ಎಂಟ್ರೆನ್ಸ್ ಎಕ್ಸಾಮ್ಸ್ ಏನಿರುತ್ತೆ, ಎಂಟ್ರೆನ್ಸ್ ಎಕ್ಸಾಮ್ಸಲ್ಲಿ ಕೂಡ ಈ ಒಂದು ಅಪಾರ್ ಐ ಡಿಯನ್ನು ಯೂಸ್ ಮಾಡಿದ್ರೆ ನಮ್ಮ ಒಂದು ಪ್ರೀವಿಯಸ್ ಡೇಟಾ ಏನಿರುತ್ತೆ, ಅದಂದರೆ ನಮ್ಮ ಎಜುಕೇಷನಲ್ ಡೀಟೇಲ್ಸ್ ಏನಿರುತ್ತೆ ಅದೆಲ್ಲನೂ ಕೂಡ ಆಟೋಮೆಟಿಕ್ಕಾಗಿ ಅಪ್ಡೇಟ್ ಆಗುತ್ತೆ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಏನು ಅಂತಂದರೆ ಇಲ್ಲಿ ಪೇರೆಂಟಲ್ ಕನ್ಸೆಂಟ್ ಮ್ಯಾಂಡೇಟರಿ ಇದರಲ್ಲಿ. ಏಕೆಂದರೆ ಇದು ಸ್ಕೂಲ್ ಸ್ಟೂಡೆಂಟ್ಸ್ ಅಥವಾ ಕಾಲೇಜ್ ಗೋಯಿಂಗ್ ಸ್ಟೂಡೆಂಟ್ಸ್ ಅಂತ ಅವ್ರಿಗೆ ಮಾಡ್ತಾ ಇರೋದ್ರಿಂದ ಪೇರೆಂಟಲ್ ಏನು ಕನ್ಸೆಂಟ್ ಇದೆ ದ್ಯಾಟ್ ಈಸ್ ಮ್ಯಾಂಡೇಟರಿ ಈ ಒಂದು ಅಪಾರ್ ಐ ಡಿ ರಿಜಿಸ್ಟ್ರೇಷನ್ಗೆ. ಯಾಕೆ ಈ ಒಂದು ಒನ್ ನೇಷನ್ ಒನ್ ಸ್ಟೂಡೆಂಟ್ ಐ ಡಿ ಬೇಕು ಅಂತ ಅಂದರೆ, ಮೊದಲಿಗೆ ಈಗ ನಮ್ಗೆ ಗೊತ್ತಿರೋ ಹಾಗೆ ನಾವು ಈಗ ಎಕ್ಸಾಂಪಲ್ ತೊಗೊಳ್ಳೋಣ. ಬೆಂಗಳೂರಲ್ಲಿ ನಾವು ಗ್ರ್ಯಾಜುಯೇಷನ್ ಮಾಡ್ತೀವಿ, ಪೋಸ್ಟ್ ಗ್ರ್ಯಾಜುಯೇಷನ್ಗೆ ಬೇರೆ ಎಲ್ಲೋ ಹೋಗ್ತೀವಿ ಅಂತಂದರೆ ಫಿಸಿಕಲ್ ಟ್ರಾನ್ಸ್ಫರ್ ಆಫ್ ಸರ್ಟಿಫಿಕೇಟ್ ಅಂತ ಹೋದಾಗ ನಾವು ಪ್ರತಿಯೊಂದನ್ನು ಬಂದು ಕಾಲೇಜಲ್ಲಿ ಕಲೆಕ್ಟ್ ಮಾಡಿಕೊಂಡು ಮತ್ತೆ ಹೋಗಿ ಪ್ರೊಡ್ಯೂಸ್ ಮಾಡಬೇಕಾಗತ್ತೆ. ಅದಕ್ಕೆ ಬದಲಾಗಿ ಈ ಒಂದು ಅಪಾರ್ ಐ ಡಿ ಇತ್ತು ಅಂತಂದರೆ ನಾವು ಜಸ್ಟ್ ನಮ್ಮ ಐ ಡಿಯನ್ನು ಅಲ್ಲಿ ಈಗ ಒಂದು ಕಾಲೇಜಿಂದ ಇನ್ನೊಂದು ಕಾಲೇಜ್ಗೆ ಟ್ರಾನ್ಸ್ಫರ್ ಆಗಿದ್ದೀವಿ ಅಂತಂದರೆ ಈ ಐ ಡಿಯನ್ನು ಈ ಹೊಸ ಕಾಲೇಜಲ್ಲಿ ಕೊಟ್ಟರೆ ನಮ್ಮ ಪ್ರೀವಿಯಸ್ ಏನು ಎಜುಕೇಷನಲ್ ರೆಕಾರ್ಡ್ಸ್ ಇರುತ್ತೆ ಅದೆಲ್ಲನೂ ಕೂಡ ಈ ಹೊಸ ಕಾಲೇಜ್ಗೆ ತಲುಪುತ್ತೆ. ಸೊ ಒಂದೇನಾಗುತ್ತೆ, ಟೈಮ್ ರೆಡ್ಯೂಸ್ ಆಗುತ್ತೆ, ಅಂದರೆ ಯಾವುದೇ ರೀತಿಯಾದ ಡಿಲೇಸ್ ಇರೋದಿಲ್ಲ, ಮತ್ತು ಆ ಕಮ್ಯುಟೇಷನ್ ಪ್ರಾಬ್ಲಮ್ ಆಗೋದಿಲ್ಲ, ಮತ್ತು ಏನು ಹ್ಯಾಸಲ್ ಅಡ್ಮಿನಿಸ್ಟ್ರೇಟಿವ್ ಹ್ಯಾಸಲ್ ಹೋಗಬೇಕಾಗುತ್ತೆ. ಅಂದರೆ ಈಗ ನಾವು ಪ್ರೀವಿಯಸ್ ಒಂದು ಕಾಲೇಜ್ಗೆ ಹೋಗ್ತೀವಿ ಅಂತಂದರೆ ಅವ್ರಿಗೂ ಕೂಡ ಅಲ್ಲಿ ಹಲವಾರು ವರ್ಕ್ಸ್ ಇರುತ್ತೆ. ನಾವು ಹೋಗಿ ಇದನ್ನ ರಿಕ್ವೆಸ್ಟ್ ಮಾಡ್ತೀವಿ ಅಂದರೆ ಮತ್ತೆ ಟೈಮ್ ತೊಗೊಳ್ತೇವೆ, 1 ವೀಕ್ ಬಿಟ್ಟು ಬನ್ನಿ ಇಲ್ಲ 15 ಡೇಸ್ ಬಿಟ್ಟು ಬನ್ನಿ ಅಂತ ಹೇಳ್ತಾರೆ, ಮತ್ತೆ ಅದಾಗಿರಲ್ಲ. ಈ ರೀತಿಯಾದ ಒಂದು ಡಿಲೇಸ್ ಏನಿರುತ್ತೆ ಅದನ್ನು ಕೂಡ ನಾವು ರೆಡ್ಯೂಸ್ ಮಾಡ್ಬೋದಾಗುತ್ತೆ. ಸೊ ಇಟ್ ಹೆಲ್ಪ್ಸ್ ಇನ್ ಇ ಗವರ್ನೆನ್ಸ್ ಅಂತ ಹೇಳ್ಬೋದು. ಆದ್ದರಿಂದ ಈ ಒಂದು ಟಾಪಿಕ್ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ ನೀವು ಇದನ್ನು ನೋಡಿಕೊಂಡ್ರೆ ಸಾಕು. ಮೇನ್ಸ್ ಪರ್ಸ್ಪೆಕ್ಟಿವಲ್ಲಿ ಇದು ಯಾವ ರೀತಿಯಾದ ಇದರ ಅಡ್ವಾಂಟೇಜಸ್ ಏನು, ಡಿಸ್ಅಡ್ವಾಂಟೇಜಸ್ ಏನಾಗುತ್ತೆ ಅಂತಂದರೆ, ಇದೇನಾದರೂ ಸೈಬರ್ ಕ್ರೈಮ್ಗಳಿಗೆ ಈ ಒಂದು ಅಪಾರ್ ಐ ಡಿಯಿಂದ ನಾವು ಒಳಗಾಗ್ಬೋದಾಗುತ್ತೆ. ಅಂದರೆ ಅಪಾರ್ ಐ ಡಿ ಆಕ್ಸೆಸ್ ಏನಾದರೂ ಸಿಕ್ಕರೆ ಸೈಬರ್ ಕ್ರಿಮಿನಲ್ಸ್ಗೆ ನಮ್ಮ ಒಂದು ಎಂಟೈರ್ ಡೀಟೇಲ್ಸ್ ಸಿಗುತ್ತೆ. ಸೊ ಇಟ್ ಬಿಕಮ್ಸ್ ಇಶ್ಯೂ ಆಫ್ ರೈಟ್ ಟು ಪ್ರೈವಸಿ ಆವಾಗ. ಸೊ ಇದು ಡಿಸ್ಅಡ್ವಾಂಟೇಜಸ್ ಆಗುತ್ತೆ. ಸೊ ಇದರ ಕುರಿತಾಗಿ ನಾವು ಮತ್ತೆ ಮೇನ್ಸ್ ಟೈಮಲ್ಲಿ ನೋಡೋಣ. ಸೊ ನಮಗೆ ಇದು ಮೇನ್ಸ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಅಡ್ವಾಂಟೇಜಸ್, ಡಿಸ್ಅಡ್ವಾಂಟೇಜಸ್ ಮತ್ತು ಸೊಲ್ಯೂಷನ್ಸ್ ಯಾವುದು, ಅಂದರೆ ಆ ಥರ ಯಾವುದೇ ರೀತಿಯಾದ ಒಂದು ಸೈಬರ್ ಕ್ರೈಮ್ಗೆ ನಾವು ಒಳಗಾಗಬಾರ್ದು ಅಂದರೆ ಅದಕ್ಕೆ ಕೆಲವು ಸೊಲ್ಯೂಷನ್ಸು ಇವುಗಳನ್ನು ನಾವು ಮೇನ್ಸ್ ಪರ್ಸ್ಪೆಕ್ಟಿವಲ್ಲಿ ನೋಡಬೇಕಾಗುತ್ತೆ. ಈಗ ಮುಂದಿನ ಆರ್ಟಿಕಲ್ ನೋಡೋಣ. ನಾಗಮೋಹನ್ ದಾಸ್ ಟು ಹೆಡ್ ಪ್ಯಾನಲ್ ಟು ಸಜೆಸ್ಟ್ ಇಂಟರ್ನಲ್ ರಿಸರ್ವೇಷನ್. ಸ್ಟೇಟ್ ಗವರ್ಮೆಂಟ್ ಬಂದು HN ನಾಗಮೋಹನ್ ದಾಸ್ ಅನ್ನೋರ ಅಡಿಯಲ್ಲಿ ಒಂದು ಪ್ಯಾನಲನ್ನು ಕ್ರಿಯೇಟ್ ಮಾಡಿದ್ದಾರೆ. ಈ ಪ್ಯಾನಲ್ ಏನು ಮಾಡುತ್ತೆ ಅಂತಂದರೆ, ಇಟ್ ರೆಕಮೆಂಡ್ಸ್ ದ ಗವರ್ಮೆಂಟ್ ಆನ್ ಇಂಟರ್ನಲ್ ರಿಸರ್ವೇಷನ್ ಫಾರ್ SC ಕಮ್ಯುನಿಟೀಸ್ಗೆ ಮಾತ್ರ. ಇದನ್ನು ನೆನ್ಪಿಟ್ಕೋಬೇಕು ನಾವು ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್. KPSC ಪ್ರಿಲಿಮ್ಸ್ಗೆ ನಮ್ಗೆ ಇದನ್ನ ಕೇಳ್ಬೋದು. ಇದು ಯಾವ ಅಂದರೆ HN ನಾಗಮೋಹನ್ ದಾಸ್ ಪ್ಯಾನಲ್ ಯಾವುದಕ್ಕೆ ಮಾಡಿದ್ದಾರೆ ಅಂತ ಕೇಳ್ಬೋದು. ಇಲ್ಲ ಅಂತಂದರೆ ಇಂಟರ್ನಲ್ ರಿಸರ್ವೇಷನ್ ಫಾರ್ SC ಕಮ್ಯುನಿಟೀಸ್ಗೆ ಫಾರ್ಮ್ ಮಾಡಿರುವಂತಹ ಒಂದು ಕಮಿಟಿಯ ಹೆಡ್ ಯಾರು ಅಂತ ಕೂಡ ಕೇಳ್ಬೋದಾಗುತ್ತೆ. ಸೊ ಇದರಲ್ಲಿ ನಾವು ಈ ಒಂದು ಟಾಪಿಕನ್ನು ನೋಡ್ತಾ ಇದ್ದೀವಿ.
ಈ ಹಿಂದೆ ಕೂಡ ಇವರ ಒಂದು ಅಡಿಯಲ್ಲೇ ಒಂದು ಪ್ಯಾನಲನ್ನು, ಒಂದು ಕಮಿಷನನ್ನು ಸೆಟ್ ಮಾಡಿದರು. ಆ ಒಂದು ಕಮಿಷನ್ನಲ್ಲಿ ಕೂಡ ಆ ಒಂದು ಕಮಿಷನ್ನು SC/ST ಕೋಟಾ ಇನ್ಕ್ರೀಸ್ ಬಗ್ಗೆ ಆ ಒಂದು ಪ್ಯಾನಲ್ ಮಾತನಾಡಿತ್ತು. ಸೊ ಆ ಒಂದು ಪ್ಯಾನಲಿಂದನೇ 15% ಇದ್ದಿದ್ದು ರಿಸರ್ವೇಷನನ್ನು 17% ಮಾಡಿದ್ರು ಫಾರ್ SCs ಆ್ಯಂಡ್ ಫಾರ್ STs ಇದನ್ನ 7% ಮಾಡಿದ್ರು ಫ್ರಮ್ 3%. ಈ ಹಿಂದೆ ಕೂಡ ಇವರು ಈ ಒಂದು ಸಬ್ಜೆಕ್ಟಲ್ಲಿ ವರ್ಕ್ ಮಾಡಿರೋದ್ರಿಂದ ಅವ್ರನ್ನ ಮತ್ತೆ ಈಗ ಇಂಟರ್ನಲ್ ರಿಸರ್ವೇಷನ್ ಫಾರ್ SC ಕಮ್ಯುನಿಟೀಸ್, ಅಮಾಂಗ್ SC ಕಮ್ಯುನಿಟೀಸಲ್ಲಿ ಇಂಟರ್ನಲ್ ರಿಸರ್ವೇಷನ್ ಎಷ್ಟೆಷ್ಟು ಇರಬೇಕು ಅನ್ನೋ ಒಂದು ಡಿಸೈಡ್ ಮಾಡೋದಕ್ಕೋಸ್ಕರ ಇವರ ಒಂದು ಅಡಿಯಲ್ಲಿ ಹೊಸ ಒಂದು ಕಮಿಷನ್ ಅಥವಾ ಹೊಸ ಒಂದು ಪ್ಯಾನಲನ್ನು ಇವರು ಇಲ್ಲಿ ಸ್ಟೇಟ್ ಗೌರ್ಮೆಂಟ್ ಸೃಷ್ಟಿಸಿದೆ ಅಂತ ಹೇಳ್ಬೋದು. ಈ ಒಂದು ವಿಚಾರಕ್ಕೆ ರಿಲೇಟ್ ಆಗಿರೋ ಮತ್ತೊಂದು ಕಮಿಷನ್ ಯಾವುದು ಅಂದರೆ AJ ಸದಾಶಿವ ಕಮಿಷನ್. ಇದು ಸೆಟಪ್ ಮಾಡಿದ್ದು 2012 2012 ಇದನ್ನು ಸ್ಥಾಪಿಸಿದ್ರು. ಸೊ ಅದು ಕೂಡ ಒಂದು ರಿಪೋರ್ಟನ್ನು ಸಬ್ಮಿಟ್ ಮಾಡಿತ್ತು ಆನ್ ಇಂಟರ್ನಲ್ ರಿಸರ್ವೇಷನ್ ರೆಕಮೆಂಡಿಂಗ್ ಸಬ್ ಮ್ಯಾಟ್ರಿಕ್ಸ್ ವಿತ್ ಇನ್ ರಿಸರ್ವೇಷನ್ ಕೋಟಾ ಫಾರ್ ದಲಿತ್ ಲೆಫ್ಟ್, ದಲಿತ್ ರೈಟ್ ಮತ್ತು ಬೇರೆ ಬೇರೆ ಇಲ್ಲಿ ಕಮ್ಯುನಿಟೀಸ್ ಯಾವ ಕೊಟ್ಟಿದ್ದಾರೆ. ಸುಮಾರು ಈ ಒಂದು ಕಮ್ಯುನಿಟೀಸಲ್ಲಿ ಇಂಟರ್ನಲ್ ಕ್ಯಾಟಗರೈಸೇಷನ್ ಅಥವಾ ಇಂಟರ್ನಲ್ ರಿಸರ್ವೇಷನ್ ಏನಿದೆ ಇದನ್ನು ಕುರಿತಾಗಿ AJ ಸದಾಶಿವ ಕಮಿಟಿ ಆಲ್ರೆಡಿ ರಿಪೋರ್ಟ್ ಕೊಟ್ಟಿದೆ. ಈಗ ಮತ್ತೆ HN ನಾಗಮೋಹನ್ ದಾಸ್ ಅವರ ಅಡಿಯಲ್ಲಿ ಮತ್ತೆ ಹೊಸ ಕಮಿಷನನ್ನು ಅಥವಾ ಹೊಸ ಪ್ಯಾನಲನ್ನು ಸೃಷ್ಟಿಸಿದೆ ಸ್ಟೇಟ್ ಗೌರ್ಮೆಂಟ್, ಸೊ ದ್ಯಾಟ್ ಇಟ್ ಕ್ಯಾನ್ ವರ್ಕ್ ಆನ್ ಇಂಟರ್ನಲ್ ರಿಸರ್ವೇಷನ್ ಫಾರ್ SC ಕಮ್ಯುನಿಟೀಸ್ ಅಂತ. ಈಗ ಮುಂದಿನ ಆರ್ಟಿಕಲ್ ನೋಡೋಣ. ದ ಪರ್ಫೆಕ್ಟ್ ಕಾಕ್ಟೇಲ್ ಆಫ್ ಲೇಯರ್ಡ್ ಡಿಸ್ಕ್ರಿಮಿನೇಷನ್. ನಮಗೆಲ್ಲ ಗೊತ್ತಿದೆ ಈ ಡಿಲಿಮಿಟೇಷನ್ ಕಮಿಷನ್ ಏನಿದೆ, ಈ ಡಿಲಿಮಿಟೇಷನ್ ಕಮಿಷನ್ ಬಂದು ಆರ್ಟಿಕಲ್ 82 ಅಲ್ಲಿ ಬರುತ್ತೆ. ಅಂದರೆ ಎವ್ರಿ ಸೆನ್ಸಸ್ ಆದಮೇಲೆ ಲೋಕಸಭಾ ಕಾನ್ಸ್ಟಿಟ್ಯೂಯೆನ್ಸೀಸ್ ಏನಿರುತ್ತೆ ಆ ಒಂದು ಕಾನ್ಸ್ಟಿಟ್ಯೂಯೆನ್ಸೀಸನ್ನು ಚೇಂಜ್ ಮಾಡಬೇಕು. ಅದರ ಬೌಂಡ್ರೀಸ್ ಇರ್ಬೋದು, ಬೇಸ್ಡ್ ಆನ್ ದ್ಯಾಟ್ ನಂಬರ್ ಆಫ್ ಸೀಟ್ಸ್ ಇನ್ ಲೋಕಸಭಾ ಆಲ್ಸೋ ವೇರೀಸ್. ಸೊ ಇದರ ಕುರಿತಾಗಿ ಈ ಒಂದು ಆರ್ಟಿಕಲ್ನಲ್ಲಿ ಮಾತಾಡ್ತಾ ಇದ್ದಾರೆ. ಅಂದರೆ ಡಿಲಿಮಿಟೇಷನ್ ಎಕ್ಸಸೈಸ್ ಏನಿದೆ ಈಗ ಸದ್ಯಕ್ಕೆ ಅದು ಇರೋದು 2026 ಡಿಲಿಮಿಟೇಷನ್ ಎಕ್ಸಸೈಸ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಏನಾಗ್ತಾಯಿದೆ ಅಂತಂದರೆ ಈಗ ಸೆಂಟ್ರಲ್ ಗೌರ್ಮೆಂಟು ಕೂಡ 2029 ಎಲೆಕ್ಷನ್ಸ್ ಏನಿದೆ ಆ ಎಲೆಕ್ಷನ್ಸ್ಗೆ ಮುಂಚೆ ಈ ಡಿಲಿಮಿಟೇಷನನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದನ್ನೆಲ್ಲ ನಿಟ್ಟಿನಲ್ಲಿ ಇಟ್ಕೊಂಡು ಡಿಲಿಮಿಟೇಷನ್ ಮಾಡಿದ್ರೆ ಏನಾಗುತ್ತೆ, ಯಾವ ರೀತಿಯಾದ ಪ್ರಾಬ್ಲಮ್ಗಳಾಗುತ್ತೆ, ಆ ಪ್ರಾಬ್ಲಮನ್ನು ಅವಾಯ್ಡ್ ಮಾಡಬೇಕು ಅಂದರೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಈ ಒಂದು ಆರ್ಟಿಕಲ್ ಮಾತಾಡ್ತಾ ಇದೆ. ನಮಗೆಲ್ಲ ಗೊತ್ತಿರೋ ಹಾಗೆಯೇ ಡಿಲಿಮಿಟೇಷನನ್ನು 1971 ಲಾಸ್ಟ್ ಮಾಡಿದ್ದು. ಸೊ ಅದಾದಮೇಲೆ ಏನು ಮಾಡಿದರು, ಇಂದಿರಾ ಗಾಂಧಿ ಗವರ್ನಮೆಂಟಲ್ಲಿ ಅವರದನ್ನ 25 ಇಯರ್ಸ್ ಡಿಫರ್ ಮಾಡಿದರು. ಅಂದರೆ ಮತ್ತೆ 25 ಇಯರ್ಸ್ ಡಿಲಿಮಿಟೇಷನ್ನ ಅವಶ್ಯಕತೆ ಇಲ್ಲ. ಅಂದರೆ ಇದು 1971 ಸೆನ್ಸಸ್ ಏನಿದೆ ಅದರ ಬೇಸಿಸ್ ಮೇಲೆ ಡಿಲಿಮಿಟೇಷನ್ ಆಗಿದ್ದು. ಸೊ ನೆಕ್ಸ್ಟ್ 25 ಇಯರ್ಸ್ ಅಂದರೆ 2002 ಸೆನ್ಸಸ್ ಆದಮೇಲೆ 2001 ಸೆನ್ಸಸ್ ಆದಮೇಲೆ ಈ ಒಂದು ಡಿಲಿಮಿಟೇಷನ್ ಎಕ್ಸಸೈಸ್ ನಡಿಬೇಕಿತ್ತು. ಬಟ್ ಆಗಲೂ ಕೂಡ ಮತ್ತೆ 25 ಇಯರ್ಸ್ಗೆ ಇದನ್ನ ಡಿಫರ್ ಮಾಡಿ, ಸೊ ಈಗ ಸದ್ಯಕ್ಕೆ 2026 ಸೆನ್ಸಸ್ ಏನಿದೆ, 2021 ಸೆನ್ಸಸ್ ಏನಿದೆ ಅದರ ಬೇಸಿಸ್ ಮೇಲೆ ಇದು ನಡಿಬೇಕಿತ್ತು. ಅಂದರೆ 2026 ಈ ಡಿಲಿಮಿಟೇಷನ್ ಎಕ್ಸಸೈಸ್ ನಡಿಬೇಕು ಅಂತ ಡಿಸೈಡ್ ಆಗಿದೆ. ಮತ್ತು ನಾವು ನೋಡಬೇಕಾಗಿರೋ ಇನ್ನೊಂದು ಅಂಶ ಏನು ಅಂತಂದರೆ ಡಿಲಿಮಿಟೇಷನ್ ಇದುವರೆಗೂ ಡಿಲಿಮಿಟೇಷನ್ ಕಮಿಷನ್ ಎಷ್ಟು ಬಾರಿ ಭಾರತದಲ್ಲಿ ಸ್ಥಾಪಿಸಿದ್ದಾರೆ ಅಂತ ಅಂದ್ಬಿಟ್ಟು 2024 ಪ್ರಿಲಿಮ್ಸ್ UPSC ಪ್ರಿಲಿಮ್ಸಲ್ಲಿ ಈ ಒಂದು ಕ್ವೆಶನ್ ಕೇಳಿದರು. ಸೊ ಇದಕ್ಕೆ ಆನ್ಸರ್ ಬಂದು ಇದುವರೆಗೂ 4 ಟೈಮ್ಸ್ ಡಿಲಿಮಿಟೇಷನ್ ಎಕ್ಸಸೈಸನ್ನು ನಾವು ಭಾರತದಲ್ಲಿ ಮಾಡಿದ್ದೀವಿ. ಅಂದರೆ ಡಿಲಿಮಿಟೇಷನ್ ಕಮಿಷನನ್ನು ನಾವು 4 ಬಾರಿ ಇದುವರೆಗೂ ಭಾರತದಲ್ಲಿ ಸೆಟಪ್ ಮಾಡಿದ್ದೀವಿ. ಯಾವ ಇಯರಲ್ಲಿ ಅಂದರೆ 1952, 1963, 1973 ಮತ್ತು 2002. ಸೊ ಈ 4 ಬಾರಿ ನಾವು ಡಿಲಿಮಿಟೇಷನ್ ಕಮಿಷನನ್ನು ಭಾರತದಲ್ಲಿ ಸೆಟಪ್ ಮಾಡಿದ್ದೀವಿ. ಸೊ ಇದು ಕೂಡ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಆಗಿದೆ. ಈಗ ನಾವು ಡಿಲಿಮಿಟೇಷನ್, ಈಗ ಇಲ್ಲಿ ನಾನು ಹೇಳಿದೆ ಇಲ್ಲಿ 25 ಇಯರ್ಸ್ ಡಿಫರ್ ಮಾಡಿದ್ರು, ಇಲ್ಲಿ 25 ಇಯರ್ಸ್ ಡಿಫರ್ ಮಾಡಿದ್ರು ಅಂತ. ಯಾಕೆ ಡಿಫರ್ ಮಾಡಿದ್ರು ಅಂತ ಅಂದರೆ ಈಗ ನಾವು 1971 ಇದು ಪಾಪ್ಯುಲೇಷನ್ ಏನಿತ್ತು ಅದು ಎಲ್ಲ ಸ್ಟೇಟ್ಸಲ್ಲೂ ಅಂದರೆ ನಾರ್ತ್ ಮತ್ತು ಸೌತ್, ನಾನ್ ಹಿಂದಿ ಸ್ಟೇಟ್ಸ್ ಆ್ಯಂಡ್ ಹಿಂದಿ ಸ್ಟೇಟ್ಸಲ್ಲಿ ಆಲ್ಮೋಸ್ಟ್ ಸಿಮಿಲರ್ ಇತ್ತು. ಬಟ್ ಇದಾದಮೇಲೆ ಏನಾಯಿತು ಅಂತಂದರೆ ಈ ನಾನ್ ಹಿಂದಿ ಸ್ಟೇಟ್ಸ್ ಏನಿದೆ, ಎಸ್ಪೆಷಲಿ ಸದರನ್ ಸ್ಟೇಟ್ಸಲ್ಲಿ ಟೋಟಲ್ ಫರ್ಟಿಲಿಟಿ ರೇಟ್ ಇರ್ಬೋದು, ಇಲ್ಲ ಬರ್ತ್ ರೇಟ್ ಇರ್ಬೋದು, ಇಲ್ಲ ಪಾಪ್ಯುಲೇಷನ್ ಗ್ರೋತ್ ರೇಟ್ ಇರ್ಬೋದು, ಎಲ್ಲನೂ ರೆಡ್ಯೂಸ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಅಂದರೆ ಇಲ್ಲಿ ನಾವು ಡೆವಲಪ್ಮೆಂಟನ್ನು ಕಾಣೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅದರ ಜೊತೆ ಈ ಒಂದು ನಾನ್ ಹಿಂದಿ ಸ್ಟೇಟ್ಸ್ ಏನಿದೆ ಅಂದರೆ ಈಗ ಸದರನ್ ಸ್ಟೇಟ್ಸ್, ಎಸ್ಪೆಷಲಿ ಸದರನ್ ಸ್ಟೇಟ್ಸ್ ಮತ್ತು ವೆಸ್ಟ್ ಬೆಂಗಾಲ್, ಈ ಎಲ್ಲ ಸ್ಟೇಟ್ಸಲ್ಲಿ ಏನಾಯಿತು, ಡೆವಲಪ್ಮೆಂಟ್ ಒಂದು ಕಡೆ ಆಯಿತು. ಸೊ ಇದರಿಂದ ಅವರ ಕಾಂಟ್ರಿಬ್ಯೂಷನ್ ಏನಿದೆ, ಸೆಂಟರ್ ಟ್ಯಾಕ್ಸಸ್ ಮುಖಾಂತರ ಕಾಂಟ್ರಿಬ್ಯೂಷನ್ ಏನಿದೆ ಅದು ಕೂಡ ಇನ್ಕ್ರೀಸ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಇದಿಷ್ಟು ಒಂದು ಪಾಯಿಂಟು ನಾವು ನೆನ್ಪಿಟ್ಕೋಬೇಕು. ಸೊ ಈಗ 2001ಗೆ ಬಂದರೆ 2001 ಅಷ್ಟರಲ್ಲಿ ಈ ಟೋಟಲ್ ಫರ್ಟಿಲಿಟಿ ರೇಟ್ ಏನಿದೆ, ಬರ್ತ್ ರೇಟ್ ಏನಿದೆ ಈಗಾಗಲೇ ಹೇಳ್ದಂಗೆ ರೆಡ್ಯೂಸ್ ಆಗಿದೆ.
ಸೊ ಇಲ್ಲಿ ಪ್ರಪೋರ್ಷನ್ ಅಂದರೆ ಈಗ ಹಿಂದಿ ಸ್ಪೀಕಿಂಗ್ ಸ್ಟೇಟ್ಸ್ ಮತ್ತು ನಾನ್ ಹಿಂದಿ ಸ್ಪೀಕಿಂಗ್ ಸ್ಟೇಟ್ಸ್ ಏನಿದೆ ಅಂದರೆ ನಾರ್ತ್ ಸೌತ್ ಡಿವೈಡ್ ಏನಿದೆ ಇಲ್ಲಿ ನಾವು ಸ್ಟಾರ್ಕ್ ಆಗಿ ನೋಡ್ತೀವಿ. ಅಂದರೆ ಹಿಂದಿ ಸ್ಟೇಟ್ಸಲ್ಲಿ ಇವಾಗಲೂ ಕೂಡ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ ನಡೀತಾನೆ ಇದೆ. ಬಟ್ ನಾನ್ ಹಿಂದಿ ಸ್ಟೇಟ್ಸಲ್ಲಿ ಇವಾಗ ಅದೆಲ್ಲ ಏನೂ ಇಲ್ಲ. ಅಂದರೆ 2001 ಇದೆಲ್ಲನೂ ಕಡಿಮೆ ಆಗೋಗಿದೆ. ಸೊ ಇಲ್ಲಿ ನಾವು ಡಿಫ್ರೆನ್ಸನ್ನು ನೋಡ್ಬೋದು. ಈಗ ಪಾಪ್ಯುಲೇಷನ್ ಜಾಸ್ತಿ ಇದೆ ಅಂದರೆ ನಮ್ಮ ಒಂದು ಕಾನ್ಸ್ಟಿಟ್ಯೂನ್ಸಿ ಯಾವ ರೀತಿಯಾಗಿ ಡಿವೈಡ್ ಮಾಡ್ತೀವಿ, ಬೇಸ್ಡ್ ಆನ್ ದ ಪಾಪ್ಯುಲೇಷನ್. ಅಂದರೆ ಇಂತಿಷ್ಟು ಪಾಪ್ಯುಲೇಷನ್ಗೆ ಒಂದು ರೆಪ್ರೆಸೆಂಟೇಟಿವ್ ಅಂತ ನಾವು ಮಾಡ್ತೀವಿ. ಸೊ ಇಲ್ಲಿ ಪಾಪ್ಯುಲೇಷನ್ ಜಾಸ್ತಿ ಇದ್ದಾಗ ಏನಾಗುತ್ತೆ ಅಂತಂದರೆ ರೆಪ್ರೆಸೆಂಟೇಟಿವ್ಸ್ ಜಾಸ್ತಿ ಆಗ್ತಾರೆ. ಅದೇ ಇಲ್ಲಿ ಬಂದಾಗ ಪಾಪ್ಯುಲೇಷನ್ ಕಡಿಮೆ ಇದೆ ಅಂತಂದರೆ ರೆಪ್ರೆಸೆಂಟೇಟಿವ್ಸ್ ನಂಬರ್ ಏನಿದೆ ಡಿಕ್ರೀಸ್ ಆಗುತ್ತೆ. ಯಾವಾಗ ರೆಪ್ರೆಸೆಂಟೇಟಿವ್ ನಂಬರ್ ಡಿಕ್ರೀಸ್ ಆಗುತ್ತೆ ಅವರ ಒಂದು ಈಗ ಲೋಕಸಭಾಲಿರ್ಬೋದು ರಾಜ್ಯಸಭಾಲಿರ್ಬೋದು ಅವರ ಒಂದು ಪವರ್ ಏನಿರುತ್ತೆ, ಆ ಸ್ಟೇಟ್ನ ಪವರ್ ಏನಿರುತ್ತೆ ಆ ಪವರ್ ರೆಡ್ಯೂಸ್ ಆಗೋಗುತ್ತೆ. ಸೊ ಇದನ್ನು ನಿಟ್ಟಿನಲ್ಲಿ ಇಟ್ಕೊಂಡು 2001 ಈ 1971 ಸೆನ್ಸಸ್ನ ಇದು ಮಾಡಿ 2001ಗೆ ಡಿಫರ್ ಮಾಡಿದ್ರು ಡಿಲಿಮಿಟೇಷನ್ ಕಮಿಷನ್ನ. ಮತ್ತು 2001 ಸೇಮ್ ಪ್ರಾಬ್ಲಮ್ ಆಯಿತು. ಏನು ಅಂದರೆ ನಾನ್ ಹಿಂದಿ ಸ್ಟೇಟ್ಸ್ ಮತ್ತೆ ಡೆವಲಪ್ ಆಗೋಕ್ಕೆ ಸ್ಟಾರ್ಟ್, ಅಂದರೆ ದೇ ಕಂಟಿನ್ಯೂಡ್ ದ ಡೆವಲಪ್ಮೆಂಟ್ ಮತ್ತು ಎಕನಾಮಿಕ್ ಗ್ರೋತ್. ವೆರಾಸ್ ಹಿಂದಿ ಸ್ಟೇಟ್ಸ್ ಏನಿದೆ ದೇ ಸ್ಟಿಲ್ ಕಂಟಿನ್ಯೂಡ್ ದ ಸೇಮ್ ಥಿಂಗ್. ಅಂದರೆ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ ಇದೆ, ನಾನ್ ಡೆವಲಪ್ಮೆಂಟ್ ಇರ್ಬೋದು, ಆ ಒಂದು ಏನು ಪಾವರ್ಟಿ ಇರ್ಬೋದು, ಎಜುಕೇಷನ್ ಸೆಕ್ಟರಲ್ಲಿ ಹೋಗ್ಬೋದು, ಎಲ್ಲದರಲ್ಲೂ ಅವರ ಒಂದು ಡೆವಲಪ್ಮೆಂಟ್ ಏನಿದೆ ಬಹಳ ಹಿಂದೆನೇ ಉಳಿದಿದೆ. ಈಗಲೂ ಕೂಡ ನಾವು ಅದನ್ನು ಕಾಣ್ತೀವಿ. ಬಿಕಾಸ್ ಎಕ್ಸಾಂಪಲ್ ತೊಗೊಂಡ್ರೆ ಈಗ ಸದ್ಯಕ್ಕೆ ಕೇರಳ ಇರ್ಬೋದು, ಕರ್ನಾಟಕ ಇರ್ಬೋದು, ಬೆಂಗಾಲ್ ಇರ್ಬೋದು, ಇಲ್ಲೆಲ್ಲ ಏನು ಟೋಟಲ್ ಫರ್ಟಿಲಿಟಿ ರೇಟ್ ಇದೆ ಅಪ್ರಾಕ್ಸಿಮೇಟಾಗಿ ಅದರ ರೇಂಜ್ ಬಂದು 1.6 1.8 ಇದೆ. ಅದೇ ನಾವೀಗ ಬಿಮಾರು ಸ್ಟೇಟ್ಸ್ ಅಂದರೆ ಬಿಹಾರ್ ಇರ್ಬೋದು, ಮಧ್ಯಪ್ರದೇಶ್ ಇರ್ಬೋದು, ರಾಜಸ್ಥಾನ್, ಉತ್ತರ ಪ್ರದೇಶ್ ಇಲ್ಲೆಲ್ಲ ಹೋದರೆ ಇವಾಗಲೂ ಕೂಡ ಅವರ ಒಂದು ಟೋಟಲ್ ಫರ್ಟಿಲಿಟಿ ರೇಟ್ ಏನಿದೆ ಇದು 3.5 ಇದೆ, ವಿಚ್ ಇಸ್ ಹೈಯರ್ ದ್ಯಾನ್ ದ ಇದು ರೀಪ್ಲೇಸ್ಮೆಂಟ್ ಲೆವೆಲ್ ಏನಿದೆ. ನಮ್ಮ ರೀಪ್ಲೇಸ್ಮೆಂಟ್ ಲೆವೆಲ್ ಇರೋದು 2.1. ಸೊ ಈ 2.1ಗಿಂತ ಇದಕ್ಕಿಂತ ಕಡಿಮೆ ಇರೋದು ನಾನ್ ಹಿಂದಿ ಸ್ಟೇಟ್ಸಲ್ಲಿದೆ. ಬಟ್ ಹಿಂದಿ ಸ್ಪೀಕಿಂಗ್ ಸ್ಟೇಟ್ಸಲ್ಲೆಲ್ಲನೂ 3.5 ಇದೆ. ಸೊ ಇದರಿಂದ ನಾವು ಈ ಡಿಸ್ಕ್ರಿಮಿನೇಷನ್ ರೆಪ್ರೆಸೆಂಟೇಟಿವ್ಸ್ ಏನಿದೆ, ನಂಬರ್ ಆಫ್ ರೆಪ್ರೆಸೆಂಟೇಟಿವ್ಸ್ ಏನಿದ್ದಾರೆ ಅವರು ರೆಡ್ಯೂಸ್ ಆಗ್ತಾರೆ. ಸೊ ಇದರಿಂದ ಏನಾಗುತ್ತೆ ಅಂತಂದರೆ ಸ್ಟೇಕ್ ಹೋಲ್ಡರ್ಶಿಪ್ ಇಂಡೆಕ್ಸ್ ಏನಿರುತ್ತೆ, ಸ್ಟೇಟ್ನ ಸ್ಟೇಕ್ ಹೋಲ್ಡರ್ಶಿಪ್ ಇಂಡೆಕ್ಸ್ ಏನಿರುತ್ತೆ ಅದು ಕೂಡ ರೆಡ್ಯೂಸ್ ಆಗುತ್ತೆ. ಅಂದರೆ ಈಗ ಯಾವುದೇ ಒಂದು ಡಿಸಿಷನ್ ನಾವು ಸೆಂಟ್ರಲ್ ಗೌರ್ಮೆಂಟಲ್ಲಿ ಮಾಡ್ತಾ ಇದ್ದಾರೆ ಅಂತ ಅಂದರೆ ನಾನ್ ಹಿಂದಿ ಸ್ಪೀಕಿಂಗ್ ಸ್ಟೇಟ್ಸ್ನ ಅವರ ಒಂದು ಇನ್ಫ್ಲೂಯೆನ್ಸ್ ಇರ್ಬೋದು ಅಥವಾ ಅವರ ಒಂದು ಒಪಿನಿಯನ್ ಇರ್ಬೋದು ಅಲ್ಲಿ ಮ್ಯಾಟರ್ ಆಗೋದಿಲ್ಲ ಆವಾಗ. ಏಕೆಂದರೆ ರೆಪ್ರೆಸೆಂಟೇಟಿವ್ಸ್ ಕಮ್ಮಿ ಇರ್ತಾರೆ. ಮೆಜಾರಿಟಿ ಹಿಂದಿ ಸ್ಪೀಕಿಂಗ್ ಸ್ಟೇಟ್ಸಲ್ಲಿ ಇತ್ತು ಅಂತ ಅಂದರೆ ಆಬ್ವಿಯಸ್ ಆಗಿ ನಮ್ಮ ಒಂದು ಏನು ಒಪಿನಿಯನ್ಸ್ ಇರ್ಬೋದು, ಗ್ರೀವೆನ್ಸಸ್ ಇರ್ಬೋದು ಇದು ಸಾಲ್ವ್ ಆಗದಿರುತ್ತೆ. ಸೊ ಇದು ಒಂದು ಕಡೆ ಒಂದು ಪ್ರಾಬ್ಲಮ್ ಆಗುತ್ತೆ. ಏನು ರೆಪ್ರೆಸೆಂಟೇಟಿವ್ ಅಂದರೆ ಸ್ಟೇಕ್ ಹೋಲ್ಡರ್ಶಿಪ್ ಇಂಡೆಕ್ಸ್ ಏನಿರುತ್ತೆ ಅದು ಕಡಿಮೆ ಆಗುತ್ತೆ. ಮತ್ತು ಇನ್ನೊಂದು ಕಡೆ ನೋಡಿದ್ರೆ ಈಗ 16th ಫೈನಾನ್ಸ್ ಕಮಿಷನ್ ಏನಿದೆ ಅದು ಕೂಡ 2011 ಸೆನ್ಸಸ್ಸನ್ನು ನಾವು ಕನ್ಸಿಡರ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇಫ್ ದೇ ಕನ್ಸಿಡರ್ 2011 ಸೆನ್ಸಸ್ ಅಗೇನ್ ದ ಪಾಪ್ಯುಲೇಷನ್ ಇನ್ ನಾನ್ ಹಿಂದಿ ಸ್ಪೀಕಿಂಗ್ ಸ್ಟೇಟ್ಸ್ ಏನಿದೆ ಅದು ಕಡಿಮೆನೇ ಇದೆ. ಸೊ 2011 ಸೆನ್ಸಸ್ ತೊಗೊಂಡ್ರೆ ಮತ್ತು ಈ ಫೈನಾನ್ಷಿಯಲ್ ಡೆವಲ್ಯೂಷನಲ್ಲೂ ಕೂಡ ಮತ್ತು ಈ ನಾನ್ ಹಿಂದಿ ಸ್ಪೀಕಿಂಗ್ ಸ್ಟೇಟ್ಸ್ಗೆ ಇಲ್ಲಿ ಅನ್ಯಾಯ ಆಗುತ್ತೆ. ಯಾಕೆ ಅಂತಂದರೆ ಈಗಾಗಲೇ GSTಯಲ್ಲಿ ಬರ್ತಾ ಇರೋದಂದರೆ ಈಗ ನಮ್ಗೆ ಗೊತ್ತಿದೆ ತಮಿಳ್ನಾಡು ಈಗ ಎವ್ರಿ 1 ರೂಪಿ ಪೇ ಮಾಡ್ತಾ ಇದೆ ಟ್ಯಾಕ್ಸ್ ಪ್ರಕಾರ ಅಂತಂದರೆ ಇಟ್ ಈಸ್ ಗೆಟಿಂಗ್ ಓನ್ಲಿ 0.25 ಪೈಸಾ ಅಂದರೆ 25 ಪೈಸಾ ಅಷ್ಟು ಮಾತ್ರನೇ ಅದಕ್ಕೆ ವಾಪಸ್ ಬರ್ತಾ ಇದೆ. ಸೊ ಅಲ್ಲೇನೇ ನಮ್ಗೆ ಅಲ್ಲೇ ಡಿಫ್ರೆನ್ಸ್ ಗೊತ್ತಾಗ್ತದೆ ಎಷ್ಟು ಡಿಫ್ರೆನ್ಸ್ ಇದೆ ಅಂತ. ಈಗ ಅದರ ಜೊತೆ 2011 ಸೆನ್ಸಸ್ಸನ್ನು ಫೈನಾನ್ಸ್ ಕಮಿಷನ್ 16th ಫೈನಾನ್ಸ್ ಕಮಿಷನ್ ಕನ್ಸಿಡರ್ ಮಾಡಿದ್ರೆ ಮತ್ತೆ ಈ ಫಿನಾನ್ಷಿಯಲ್ ಡೆವಲ್ಯೂಷನ್ ಏನಿದೆ ಈ ಡೆವಲಪ್ಡ್ ಸ್ಟೇಟ್ಸ್ಗೆ ಕಡಿಮೆ ಆಗ್ತಾ ಹೋಗುತ್ತೆ. ಇಲ್ಲಿ ಏನಾಗುತ್ತೆ, ಇದು ಡಿಸ್ಕ್ರಿಮಿನೇಷನ್ ಆಗುತ್ತೆ. ಅಂದರೆ ಡಿಸ್ಪೈಟ್ ಆಫ್ ಡೆವಲಪ್ಮೆಂಟ್, ಡಿಸ್ಪೈಟ್ ಆಫ್ ಕಾಂಟ್ರಿಬ್ಯೂಟಿಂಗ್ ಟು ಎಕನಾಮಿಕ್ ಗ್ರೋತ್ ಈ ಸ್ಟೇಟ್ಸ್ಗಳಿಗೆ ಸಿಗಬೇಕಾಗಿರುವಂತಹ ಒಂದು ಸರಿಯಾದ ಏನಂತೀವಿ ಪವರ್ಸ್ ಸಿಗ್ತಾ ಇಲ್ಲ ಅಂತ ಹೇಳ್ಬೋದು. ಫೈನಾನ್ಸ್ ಕೂಡ ಡೆವಲ್ಯೂಷನ್ ಸರಿಗಾಗ್ತಾ ಇಲ್ಲ. ಮತ್ತು ಒಂದು ಸ್ಪೀಕಿಂಗ್ ರೈಟ್ಸ್ ಏನಿರುತ್ತೆ, ಈಗ ಸೆಂಟರಲ್ಲಿ ಹೋದಾಗ ಸ್ಟೇಟ್ಸ್ಗೆ ರೈಟ್ಸ್ ಇರಬೇಕು, ಆ ರೈಟ್ಸ್ ಕೂಡ ಇಲ್ಲಿ ಡಿಪ್ರೈವ್ ಆಗ್ತಾ ಇದೆ ಅಂತ ನಾವು ತಿಳ್ಕೊಬೇಕಾಗತ್ತೆ. ಹಾಗಾದರೆ ಈ ಒಂದು ಡಿಸ್ಕ್ರಿಮಿನೇಷನ್ ಏನಿದೆ, ಈ ಡಿಸ್ಕ್ರಿಮಿನೇಷನ್ನ ತಡಿಬೇಕಂತಂದರೆ ಏನು ಮಾಡಬೇಕು? ಇಲ್ಲಿ ಒಂದು 4 ಸೊಲ್ಯೂಷನ್ಸನ್ನು ಕೊಟ್ಟಿದ್ದಾರೆ. ಸೊ ಏನು ಮಾಡಬೇಕು ಅಂದರೆ ಮೊದಲ ಸೊಲ್ಯೂಷನ್ ಏನು ಹೇಳ್ತಾ ಇದ್ದಾರೆ ಅಂದರೆ ಈ ಹಿಂದೆ ಯಾವ ರೀತಿಯಾಗಿ ಇದನ್ನು ಫ್ರೀಸ್ ಮಾಡಿದರು, ಡಿಲಿಮಿಟೇಷನನ್ನು ಫ್ರೀಸ್ ಮಾಡಿದರು, ಅದೇ ರೀತಿಯಾಗಿ ನೆಕ್ಸ್ಟ್ 25 ಇಯರ್ಸ್ ಇಲ್ಲ 20 ಇಯರ್ಸ್ ಇಲ್ಲ 50 ಇಯರ್ಸ್ಗೆ ಇದನ್ನ ಫ್ರೀಸ್ ಮಾಡಿ. ಸೊ ಮತ್ತೆ ಫ್ರೀಸ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಫಸ್ಟ್ ಇದು ಏನು ಟೆಂಪರರಿಯಾಗಿ ಇಂತಿಷ್ಟು ವಿತ್ ಲಿಮಿಟ್ ಆಫ್ ಇಯರ್ಸ್. ಸೆಕೆಂಡ್ ಒನ್ ಹೇಳ್ತಾ ಇದ್ದಾರೆ ಪರ್ಮನೆಂಟಾಗಿ ಫ್ರೀಸ್ ಮಾಡಿಬಿಡಿ ಅಂತ ಹೇಳ್ತಾ ಇದ್ದಾರೆ. ಪರ್ಮನೆಂಟಾಗಿ BTED 1971 ಲೆವೆಲ್ಸಲ್ಲೇ ಇರಲಿ ಅಂತ ಹೇಳ್ತಾ ಇದ್ದಾರೆ. ಇದು ಸೆಕೆಂಡ್ ಸೊಲ್ಯೂಷನ್. ಮತ್ತು ಮೂರನೇ ಸೊಲ್ಯೂಷನ್ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಡಿಲಿಮಿಟೇಷನನ್ನು ಮಾಡಿ, ಬಟ್ ಆ ಒಂದು ಡಿಲಿಮಿಟೇಷನ್ ಜೊತೆಗೆ ಫೆಡರಲ್ ಇಂಪ್ಯಾಕ್ಟ್ ಏನಿರುತ್ತೆ ಅದನ್ನು ಕೂಡ ಅಡ್ರೆಸ್ ಮಾಡಬೇಕಂದ್ರೆ ಈಗ ಕೆಲವು ಸತಿ ಏನು ಮಾಡಿ ಅಂತಂದರೆ ಕನ್ಕರೆಂಟ್ ಲಿಸ್ಟನ್ನು ಅಬಾಲಿಷ್ ಮಾಡಿ. ಯಾಕೆಂದರೆ ಕನ್ಕರೆಂಟ್ ಲಿಸ್ಟ್ ಏನು
ಸ್ಟೇಟ್ ಮತ್ತು ಸೆಂಟರ್ ಎರಡೂ ಅದ್ರ ಮೇಲೆ ಲಾ ಮಾಡ್ಬೋದು. ಬಟ್ ಇಫ್ ಬೋತ್ ಮೇಕ್ಸ್ ದ ಲಾ ಆನ್ ದ ಸೇಮ್ ಸಬ್ಜೆಕ್ಟ್, ಸೆಂಟರ್ ಮೇಡ್ ಲಾ ಪ್ರಿವೇಲ್ಸ್ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಏನಾಗುತ್ತೆ, ಮತ್ತೆ ಸ್ಟೇಟ್ಸ್ ರೈಟ್ ಅಫೆಕ್ಟ್ ಆಗುತ್ತೆ. ಸೊ ಅದಕ್ಕೆ ಹಾಗಾಗಿ ಏನು ಮಾಡಿ, ಥರ್ಡ್ ಒನ್ನು ಕನ್ಕರೆಂಟ್ ಲಿಸ್ಟನ್ನು ತೆಗೆದುಬಿಡಿ, ಮತ್ತು ಏನು ರೆಸಿಡ್ಯೂಯಲ್ ಪವರ್ಸ್ ಇದೆ ಸೆಂಟರ್ ಹತ್ರ ಅದನ್ನು ಸ್ಟೇಟ್ಸ್ಗೆ ಕೊಡಿ ಅಂತ ಕೂಡ ಇಲ್ಲಿ ಒಂದು ಸಜೆಷನ್ ಕೊಡ್ತಾ ಇದ್ದಾರೆ. ಮತ್ತು ನಾಲ್ಕನೇದಾಗಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಈ ಏನು ಪ್ರೆಸೆಂಟ್ ಸೀಟ್ ಪ್ರಪೋರ್ಷನ್ ಇದೆ ಲೋಕಸಭಾ ಅಲ್ಲಿ, ಅದನ್ನು ಹಾಗೆ ಮೇಂಟೈನ್ ಮಾಡಿ, ಆದರೆ ಪ್ರತಿಯೊಂದು ಸ್ಟೇಟ್ಗೂ ಈ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ ಎಲ್ಲೆಲ್ಲಿ ಆಗ್ತಾ ಇದೆ ಅಲ್ಲಿ ರೆಪ್ರೆಸೆಂಟೇಷನಲ್ ಡೆಫಿಸಿಟ್ ಇತ್ತು ಅಂದರೆ ಈಗ ಬಿಹಾರಲ್ಲಿ ಈಗ ಸದ್ಯಕ್ಕೆ ಏನೇನು ರೆಪ್ರೆಸೆಂಟೇಷನ್ಸ್ ಇದೆ ಅದನ್ನೇ ಕಂಟಿನ್ಯೂ ಮಾಡಬೇಕು. ಆದರೆ ಎಲ್ಲೆಲ್ಲಿ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ ಇದೆ ಅಂದರೆ ಈಗ ಬಿಹಾರ್ ಇರ್ಬೋದು, ಉತ್ತರ ಪ್ರದೇಶ ಇರ್ಬೋದು, ಮಧ್ಯಪ್ರದೇಶ ಇರ್ಬೋದು, ಇಂಥ ಒಂದು ಸ್ಟೇಟ್ಸ್ಗೆ ಎಲ್ಲಿ ರೆಪ್ರೆಸೆಂಟೇಷನಲ್ ಡೆಫಿಸಿಟ್ ಇದೆ ಅಂತ ಅನಿಸುತ್ತೆ, ಅಂದರೆ ಇಷ್ಟು ಪಾಪ್ಯುಲೇಷನ್ಗೆ ಇಲ್ಲಿ ಇನ್ನೊಬ್ಬರು ರೆಪ್ರೆಸೆಂಟೇಟಿವ್ ಬೇಕು ಅಂತ ಅನಿಸುತ್ತೆ, ಅಂಥ ಕಡೆ ಮಾತ್ರನೇ ಅಲ್ಲಿ ಎಕ್ಸ್ಟ್ರಾ ಸೀಟ್ಸನ್ನು ಕೊಡಿ ಅಂತ ಅಂದ್ಬಿಟ್ಟು ಮತ್ತೊಂದು ಸಜೆಷನನ್ನು ಕೊಡ್ತಾ ಇದ್ದಾರೆ. ಓವರ್ ಆಲ್ ಇಂಡಿಯಾ ಬಂದು ಮಲ್ಟಿ ಎಥ್ನೋ ಲಿಂಗ್ವಿಸ್ಟಿಕ್ ಸ್ಟೇಟ್ ಆಗಿದೆ ಅಲ್ವಾ. ಅಂದರೆ ಹಲವಾರು ರೀತಿಯ ಒಂದು ಎಥ್ನಿಸಿಟಿ ಇರ್ಬೋದು, ಹಲವಾರು ರೀತಿಯ ಭಾಷೆಗಳು ಇರ್ಬೋದು ಭಾರತದಲ್ಲಿ ಎಕ್ಸಿಸ್ಟ್ ಆಗ್ತಾ ಇದೆ. ಸೊ ನಾವು ಈಗ ಚೈನಾ ರಷ್ಯಾಲಾದರೆ ಇಟ್ಸ್ ಸೇಮ್ ಎಥ್ನಿಸಿಟಿ, ಮೆಜಾರಿಟಿ ಎಥ್ನಿಸಿಟಿ ಸೇಮ್ ಇದೆ. ಬಟ್ ಭಾರತದಲ್ಲಿ ಆ ರೀತಿಯಾಗಿ ಇಲ್ಲ. ಹಾಗಾಗಿ ನಾವು ಎಲ್ಲ ಒಂದು ಎಥ್ನಿಕ್ ಕಲ್ಚರನ್ನು ರೆಸ್ಪೆಕ್ಟ್ ಮಾಡಬೇಕು, ಎಲ್ಲ ಒಂದು ಲ್ಯಾಂಗ್ವೇಜಸನ್ನು ರೆಸ್ಪೆಕ್ಟ್ ಮಾಡಬೇಕು. ಸೊ ಈ ನಿಟ್ಟಿನಲ್ಲಿ ನಾವು ನೋಡಿದಾಗ ಈ 4 ಸೊಲ್ಯೂಷನ್ಸ್ ಫೀಸಬಲ್ ಅನಿಸುತ್ತೆ ಅಂತ ಈ ಒಂದು ಆರ್ಟಿಕಲ್ನಲ್ಲಿ ಸಜೆಸ್ಟ್ ಮಾಡ್ತಾ ಇದ್ದಾರೆ. ಈಗ ಮುಂದಿನ ಆರ್ಟಿಕಲ್ ನೋಡೋಣ. ದ CKM ಸಿಂಡ್ರೋಮ್ ಆಸ್ ದ ಪ್ರೈಸ್ ಆಫ್ ಮಾಡರ್ನಿಟಿ. ಮೊದಲಿಗೆ ಇಲ್ಲಿ ನಾವು CKM ಅಂದರೆ ಏನು ಅಂತ ನೋಡೋಣ. ಕಾರ್ಡಿಯೋವ್ಯಾಸ್ಕ್ಯುಲರ್ ಕಿಡ್ನಿ ಮೆಟಬಾಲಿಕ್ ಸಿಂಡ್ರೋಮನ್ನು CKM ಸಿಂಡ್ರೋಮ್ ಅಂತ ನಾವು ಕರಿತೀವಿ. ಇವತ್ತು ಅಂದರೆ November 14 ಏನಿದೆ, ಇವತ್ತು ವರ್ಲ್ಡ್ ಡಯಾಬಿಟಿಸ್ ಡೇ ಕೂಡ ಹೌದು. ಸೊ ಈ ಒಂದು ನಿಟ್ಟಿನಲ್ಲಿ ಈ ಆರ್ಟಿಕಲ್ನ ಪಬ್ಲಿಷ್ ಮಾಡಿದ್ದಾರೆ. ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತ ಅಂದರೆ, ಈ CKM ಸಿಂಡ್ರೋಮ್ ಏನಿದೆ ಅಂದರೆ ಕಾರ್ಡಿಯೋವ್ಯಾಸ್ಕ್ಯುಲರ್ ಕಿಡ್ನಿ ಮೆಟಬಾಲಿಕ್ ಸಿಂಡ್ರೋಮ್ ಏನಿದೆ, ಇದು ನಮ್ಮ ಲೈಫ್ ಸ್ಟೈಲಿಂದ ಬರ್ತಾ ಇರೋದು. ಅಂದರೆ ನಾವು ನಮ್ಮ ಲೈಫ್ ಸ್ಟೈಲ್ ಏನಿದೆ ಅಂದರೆ ಸೆಡೆಂಟರಿ ಲೈಫ್ ಸ್ಟೈಲ್ ಏನಿದೆ ಅದರ ಒಂದು ಮುಖ್ಯವಾದ ಪರಿಣಾಮ ಈ ಒಂದು CKM ಸಿಂಡ್ರೋಮ್ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಈಗಾಗಲೇ ನಾವು ಮೊನ್ನೆ ಒಂದು ಇದರಲ್ಲಿ ಕೂಡ ವಿಡಿಯೋಸಲ್ಲಿ ಕೂಡ ನೋಡಿದ್ದೀವಿ. ಈ ಗ್ಲೋಬಲ್ ಬರ್ಡನ್ ಆಫ್ ಡಿಸೀಸ್ ರಿಪೋರ್ಟ್ ಪ್ರಕಾರ ನಾನ್ ಕಮ್ಯುನಿಕಬಲ್ ಡಿಸೀಸಸ್ ಏನಿದೆ, ಈ ನಾನ್ ಕಮ್ಯುನಿಕಬಲ್ ಡಿಸೀಸಸ್ ಅಂತಂದರೆ ಇದು ಡಯಾಬಿಟೀಸ್ ಇರ್ಬೋದು, ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸ್ ಇರ್ಬೋದು, ಕ್ಯಾನ್ಸರ್ ಇರ್ಬೋದು, ಇವೆಲ್ಲನೂ ಹೆಚ್ಚಾಗ್ತಾ ಇದೆ. ಯಾಕೆ? ಮೇನ್ ಒಂದು ಲೈಫ್ ಸ್ಟೈಲ್, ಇನ್ನೊಂದು ನಮ್ಮ ಡಯಟಿಂದ. ಭಾರತದಲ್ಲೂ ಕೂಡ ಈ ಒಂದು ಇನ್ಸಿಡೆನ್ಸಸ್ ಏನಿದೆ ಇದು ಹೆಚ್ಚಾಗ್ತಾ ಇದೆ. ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ 4th ಸರ್ವೆ ಏನು 2019 to 2021 ನಡೀತು. ಈ ಒಂದು ಸರ್ವೆಯಲ್ಲಿ ಕೂಡ ಏನು ಹೇಳಿದೆ ಅಂದರೆ ಭಾರತದಲ್ಲಿ ಡಯಾಬಿಟಿಸ್ನ ಪ್ರಿವೆಲೆನ್ಸ್ ಎಷ್ಟಿದೆ ಅಂತಂದರೆ 16% ಇದೆ. ಹಾಗೆಯೇ ಏನು ಒಬೆಸಿಟಿ ಕೂಡ ಅಪ್ರಾಕ್ಸಿಮೇಟ್ಲಿ 40% ಇದೆ. ಸೊ ಡಯಾಬಿಟಿಸ್, ಒಬೆಸಿಟಿ ಎರಡರದ್ದು ಪ್ರಪೋರ್ಷನ್ ಏನಿದೆ ಜಾಸ್ತಿ ಇದೆ. ಸೊ ಇದರಿಂದ ಯಾಕೆ ಇದು ಆಗ್ತಾ ಇದೆ ಅಂದರೆ, ಒಂದು ರೀಸನ್ನು ನಮಗೆ ಅಂದರೆ ಇಲ್ಲಿನ ಜನರಿಗೆ ಅಷ್ಟಾದ ಒಂದು ನಾಲೆಡ್ಜ್ ಇಲ್ಲ ಡಯಾಬಿಟೀಸ್ ಬಗ್ಗೆ. ಅಂದರೆ ಏನಕ್ಕೆ ಬರ್ತಾ ಇದೆ ಡಯಾಬಿಟೀಸ್ ಅದರ ಕುರಿತಾಗಿ ಸರಿಯಾದ ಒಂದು ನಾಲೆಡ್ಜ್ ಇಲ್ಲ. ಮತ್ತು ಗ್ಲೈಸೆಮಿಕ್ ಇಂಡೆಕ್ಸ್ ಏನಿದೆ, ಗ್ಲೈಸೆಮಿಕ್ ಕಂಟ್ರೋಲ್ ಏನಿದೆ ಅದು ಕೂಡ ಸರಿಯಾಗಿ ಮಾಡ್ತಾ ಇಲ್ಲ, ಅದನ್ನು ಕೂಡ ಕಡಿಮೆ ಇದೆ. ಇದರ ಜೊತೆಗೆ ಹೈಪರ್ ಟೆನ್ಷನ್, ವರ್ಕ್ ಸ್ಟ್ರೆಸ್ ಇರ್ಬೋದು, ಇಲ್ಲ ಲೈಫಲ್ಲಿ ಆಗುವಂಥ ಫ್ಯಾಮಿಲಿ ಸ್ಟ್ರೆಸ್ ಇರ್ಬೋದು, ವರ್ಕ್ ಲೈಫ್ ಬ್ಯಾಲೆನ್ಸನ್ನು ಸರಿಯಾಗಿ ಮೇಂಟೈನ್ ಮಾಡ್ದಿರ ಇರ್ಬೋದು, ಈ ಎಲ್ಲ ರೀಸನ್ನಿಂದನೂ ಕೂಡ ಈ ಒಂದು ಏನು ಡಯಾಬಿಟೀಸ್ ಇರ್ಬೋದು, ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸಸ್ ಇರ್ಬೋದು, ಇದು ಹೆಚ್ಚಾಗ್ತಾ ಇದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ನಮ್ಮ ಒಂದು SDG ಏನಿದೆ ಅದನ್ನ 2030 ಒಳಗಡೆ ನಾವು ಅಚೀವ್ ಮಾಡಬೇಕಲ್ವ. ಸೊ ಈ SDG ಏನಿದೆ, SDG 3ಯಲ್ಲಿ ಗುಡ್ ಹೆಲ್ತ್ ಆ್ಯಂಡ್ ವೆಲ್ ಬೀಯಿಂಗ್ ಅನ್ನೋ ಒಂದು ಟಾಪಿಕ್ ಇದೆ, ಒಂದು ಗೋಲ್ ಇದೆ. ಆ ಒಂದು ಗೋಲಲ್ಲೂ ಕೂಡ ಏನು ಹೇಳುತ್ತೆ ಅಂದರೆ ಬೈ 2030 1/3 ರಿಡಕ್ಷನ್ ಇನ್ NCD ರಿಲೇಟೆಡ್ ಡೆತ್ಸ್ ನಾವು ಮಾಡಬೇಕು ಅನ್ನೋದೇ ಇದರ ಗೋಲ್ ಆಗಿದೆ. ಬಟ್ ಭಾರತದಲ್ಲಿ ಈಗ ಹೆಚ್ಚಾಗ್ತಾ ಇರುವಂತಹ ಈ NCDಸನ್ನು ನೋಡಿದ್ರೆ ಈ ಒಂದು ಗೋಲನ್ನು ರೀಚ್ ಮಾಡೋದು ಬಹಳನೇ ಕಷ್ಟ ಆಗುತ್ತೆ ಅಂತ ಕೂಡ ನಾವು ತಿಳ್ಕೊಬೇಕು. ಇದರ ಜೊತೆ ಏನಾಗ್ತಾ ಇದೆ ಪ್ರಾಬ್ಲಮ್ ಅಂತ ಅಂದರೆ, ಈಗ ಈ CKM ಸಿಂಡ್ರೋಮ್ ಏನಿದೆ ಅಂದರೆ ಕಾರ್ಡಿಯೋವ್ಯಾಸ್ಕ್ಯುಲರ್ ಕಿಡ್ನಿ ಮೆಟಬಾಲಿಕ್ ಸಿಂಡ್ರೋಮ್ ಏನಿದೆ, ಈ ಸಿಂಡ್ರೋಮ್ ಯಾವಾಗ ಬರುತ್ತೆ ಆಗ ಮಲ್ಟಿಪಲ್ ಆರ್ಗನ್ಸು ಅಫೆಕ್ಟ್ ಆಗುತ್ತೆ. ಹಾರ್ಟ್ ಇರ್ಬೋದು, ಕಿಡ್ನಿ ಇರ್ಬೋದು, ಲಿವರ್ ಇರ್ಬೋದು, ಈ ರೀತಿಯಾಗಿ ಮಲ್ಟಿಪಲ್ ಆರ್ಗನ್ಸ್ ಅಫೆಕ್ಟ್ ಆದಾಗ ಒಂದೊಂದು ಡಾಕ್ಟರ್ ಹತ್ರ ಹೋಗಬೇಕಾಗುತ್ತೆ. ಸೊ ಒಂದೊಂದು ಡಾಕ್ಟರ್ ಹತ್ರ ಹೋಗ್ತಾ ಇದ್ರೆ ಅಲ್ಲಿ ಅವರ ಟೈಮ್ ವೇಸ್ಟ್ ಆಗುತ್ತೆ ಒಂದು ಕಡೆ, ಮತ್ತು ಮೆಡಿಕೇಷನ್ಸ್ ಏನಿದೆ ಹಲವಾರು ಮೆಡಿಕೇಷನ್ಸನ್ನು ತೊಗೋಬೇಕಾಗುತ್ತೆ. ಸೊ ಹಾಗಾಗಿ ಇಲ್ಲಿ ಒಂದು ಸಜೆಷನನ್ನು ಕೊಡ್ತಾ ಇದ್ದಾರೆ, ಏನು ಅಂತಂದರೆ ಇಂಟಿಗ್ರೇಟೆಡ್ ಕ್ಲಿನಿಕ್ಸನ್ನು ತೆಗಿಬೇಕು.
ಸೊ ಈ ಇಂಟಿಗ್ರೇಟೆಡ್ ಕ್ಲಿನಿಕ್ಸನ್ನು ತೆಗೆದ್ರೆ ಏನಾಗುತ್ತೆ ಅಂತಂದರೆ ಎಲ್ಲ ಅಂದರೆ ಕಾರ್ಡಿಯಾಲಜಿಸ್ಟ್ ಅವೈಲಬಲ್ ಇರಬೇಕು, ಡಯಾಬಿಟಾಲಜಿಸ್ಟ್ ಅವೈಲಬಲ್ ಇರಬೇಕು, ನೆಫ್ರಾಲಜಿಸ್ಟ್ ಇರಬೇಕು, ಡಯಟಿಷಿಯನ್ ಇರಬೇಕು, ಎಲ್ಲರೂ ಒಂದೇ ಕಡೆ ಇರುವಂಥ ಒಂದು ಇಂಟಿಗ್ರೇಟೆಡ್ ಕ್ಲಿನಿಕ್ಕನ್ನು ಓಪನ್ ಮಾಡಿದ್ರೆ ಆಗ ಏನಾಗುತ್ತೆ, ಒಂದು ಟೈಮ್ ರಿಡ್ಯೂಸ್ ಆಗುತ್ತೆ ಮತ್ತು ಅಲ್ಲೇ ಒಂದು ಡಾಕ್ಟರ್ಸ್ನ ಕಮ್ಯುನಿಕೇಷನ್ ಇರೋದ್ರಿಂದ ಆ ಡ್ರಗ್ಸ್ ಏನಿರುತ್ತೆ ಅಂದರೆ ಮೆಡಿಕೇಷನ್ಸ್ ಏನಿರುತ್ತೆ ಆ ಮೆಡಿಕೇಷನ್ಸ್ನ ಕೂಡ ರಿಡ್ಯೂಸ್ ಮಾಡ್ಬೋದು. ಇದರಿಂದ ಏನಾಗುತ್ತೆ, ಪ್ರೊಡಕ್ಟಿವಿಟಿ ಕೂಡ ಇನ್ಕ್ರೀಸ್ ಆಗುತ್ತೆ. ಏಕೆಂದರೆ ಮೊದಲು ಒಂದು ಡಾಕ್ಟರ್ ಹತ್ರ ಒಂದು ಟೈಮಲ್ಲಿ ಹೋಗ್ಬೇಕು, ಇನ್ನೊಂದು ಡಾಕ್ಟರ್ ಹತ್ರ ಇನ್ನೊಂದು ಟೈಮಲ್ಲಿ ಹೋಗಬೇಕು. ಇದರಿಂದ ಅವರ ವರ್ಕ್ ಮತ್ತು ಪ್ರೊಡಕ್ಟಿವಿಟಿ ಕೂಡ ಅಫೆಕ್ಟ್ ಆಗ್ತಾ ಇರುತ್ತೆ. ಬಟ್ ಈ ಇಂಟಿಗ್ರೇಟೆಡ್ ಕ್ಲಿನಿಕ್ಸಲ್ಲಿ ಎಲ್ಲ ಒಂದೇ ಕಡೆ ಸಿಗೋದ್ರಿಂದ ಏನಾಗುತ್ತೆ, ಅವರ ಒಂದು ಟೈಮ್ ಕೂಡ ಉಳಿಯುತ್ತೆ. ಇದು ಒಂದು ಕಡೆ ಆಯಿತು. ಮತ್ತೊಂದು ಕಡೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತ ಅಂದರೆ, ನಮ್ಮ ಫುಡ್ ಏನಿದೆ, ಈಗ ಸೌತ್ ಇಂಡಿಯಾಗೆ ಬಂದರೆ ನಮ್ಮದು ಮೇನ್ ಫುಡ್ ಏನು, ರೈಸ್ ಅಲ್ವಾ. ಸೊ ರೈಸಲ್ಲಿ ಗ್ಲೈಸೆಮಿಕ್ ಇಂಡೆಕ್ಸ್ ತುಂಬಾ ಹೈ ಇರುತ್ತೆ. ಸೊ ಯಾವಾಗ ಗ್ಲೈಸೆಮಿಕ್ ಇಂಡೆಕ್ಸ್ ಹೈ ಇರುತ್ತೆ ಅಲ್ಲಿ ನಮಗೆ ಡಯಾಬಿಟಿಸ್ ಬರುವಂಥ ಚಾನ್ಸಸ್ ಹೆಚ್ಚಾಗ್ತಾ ಹೋಗುತ್ತೆ. ಆ್ಯಂಡ್ ಅಲಾಂಗ್ ವಿತ್ ದಟ್ PDS ಸಿಸ್ಟಮಲ್ಲೂ ಕೂಡ ರೈಸ್ ಕೊಡೋದು. ಸೊ ಈಗ ನಾವು ನೋಡಿದ್ರೆ PDS ಮೇಲೆ ಎಷ್ಟು ಜನ ಡಿಪೆಂಡ್ ಆಗಿದ್ದಾರಲ್ವಾ. ಸೊ ಅವರೆಲ್ಲರೂ ಕೂಡ ರೈಸ್ನೇ ತಿಂತಾ ಇರ್ತಾರೆ. ರೈಸ್ ತಿಂದಾಗ ಏನಾಗುತ್ತೆ, ಗ್ಲೈಸೆಮಿಕ್ ಇಂಡೆಕ್ಸ್ ಮತ್ತು ಡಯಾಬಿಟಿಸ್. ಇದರ ಜೊತೆಗೆ ನಮ್ಮ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ ಅಷ್ಟಾಗಿ ಚೆನ್ನಾಗಿಲ್ಲದೆ ಇರೋದ್ರಿಂದ ಔಟ್ ಆಫ್ ಪಾಕೆಟ್ ಎಕ್ಸ್ಪೆಂಡಿಚರ್ ಕೂಡ ಜಾಸ್ತಿ ಆಗ್ತಾ ಇರುತ್ತೆ. ಇದೆಲ್ಲನೂ ನೋಡಿ ಮತ್ತೊಂದು ಸಜೆಷನ್ ಇಲ್ಲಿ ಏನು ಕೊಡ್ತಾ ಇದ್ದಾರೆ ಅಂತಂದರೆ, ವಿ ಕ್ಯಾನ್ ಶಿಫ್ಟ್ ಟು ಮಿಲ್ಲೆಟ್ಸ್. ಅಂದರೆ PDS ಏನಿದೆ, PDSಲ್ಲಿ ಬರೀ ರೈಸನ್ನು ಕೊಡೋದಕ್ಕೆ ಬದಲು ಮಿಲ್ಲೆಟ್ಸನ್ನು ಕೂಡ ಇನ್ಕ್ಲೂಡ್ ಮಾಡ್ಬೋದು. ಸೊ ಮಿಲ್ಲೆಟ್ಸಿಂದ ನಮಗೆ ಪ್ರೋಟೀನ್ಸ್ ಕೂಡ ಸಿಗುತ್ತೆ, ಪ್ಲಸ್ ಇಲ್ಲಿ ಲೋ ಗ್ಲೈಸೆಮಿಕ್ ಇಂಡೆಕ್ಸ್ ಇರೋದ್ರಿಂದ ಡಯಾಬಿಟಿಸ್ನ ಪ್ರಾಬ್ಲಮ್ ಕೂಡ ರೆಡ್ಯೂಸ್ ಮಾಡ್ಬೋದು ಒಂದು ಕಡೆ. ಮತ್ತೊಂದು ಕಡೆ ನಮ್ಮ ಅಗ್ರಿಕಲ್ಚರ್ ಸೆಕ್ಟರ್ಗೂ ಕೂಡ ಇದು ಹೆಲ್ಪ್ ಆಗುತ್ತೆ. ಯಾಕೆ ಅಂತಂದರೆ ಮಿಲ್ಲೆಟ್ಸ್ನ ಒಂದು ಗ್ರೋಯಿಂಗ್ ಕಂಡೀಷನ್ಸ್ ಎಲ್ಲರಿಗೂ ಗೊತ್ತಿರೋ ಹಾಗೇನೆ ವೆರಿ ಮಿನಿಮಮ್ ವಾಟರ್ ಇದಕ್ಕೆ ಬೇಕಾಗಿದೆ, ಪ್ಲಸ್ ಸಾಯಿಲ್ ಕ್ವಾಲಿಟಿನ ಕೂಡ ಇದು ಇಂಪ್ರೂವ್ ಮಾಡುತ್ತೆ. ಸೊ ಈಗೆಲ್ಲ ಇರೋದ್ರಿಂದ ಅಗ್ರಿಕಲ್ಚರ್ಗೂ ಕೂಡ ಹೆಲ್ಪ್ ಆಗುತ್ತೆ ಒಂದು ಕಡೆ, ಮತ್ತೊಂದು ಕಡೆ ಹೆಲ್ತ್ ಬೆನಿಫಿಟ್ಸ್ ಕೂಡ ಇದೆ. ಮತ್ತೊಂದು ಏನು ಮಾಡ್ಬೋದು ಅಂತಂದರೆ, ಒಂದು ಕಡೆ ಮಿಲೆಟ್ಸ್ ಆಯಿತು ಅಂತಂದರೆ ಇನ್ನೊಂದು ಬಂದು ಲೋ ಸೋಡಿಯಂ ಸಾಲ್ಟ್ಸನ್ನು ನಾವು ಯೂಸ್ ಮಾಡಬೇಕು ಅಂತ ಕೂಡ ಇಲ್ಲಿ ಸಜೆಸ್ಟ್ ಮಾಡ್ತಾ ಇದ್ದಾರೆ. ಈಗಾಗಲೇ ನಾನು ಹೇಳಿರೋ ಥರ ಈ ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ ಏನಕ್ಕೆ ಜಾಸ್ತಿ ಆಗ್ತದೆ, ಒಂದು ಲೈಫ್ ಸ್ಟೈಲ್, ಒಂದು ಡಯಟ್ನ ನಾವಿಲ್ಲಿ ಅಡ್ರೆಸ್ ಮಾಡಿದ್ವಿ. ಅಂದರೆ ರೈಸ್ ಮತ್ತು ಮಿಲೆಟ್ಸ್ ಏನಿದೆ ಇವುಗಳ ಕುರಿತಾಗಿ. ಲೈಫ್ ಸ್ಟೈಲ್ ಅಂತ ಬಂದಾಗ ಈಗ ನಮ್ಗೆ ಗ್ಲೋಬಲೈಸೇಷನ್ ಅಂತಂದರೆ ಈಗ ನೈಟ್ ಶಿಫ್ಟ್ಸ್ ಇರುತ್ತೆ ಅಲ್ವಾ. ಅಂದರೆ ಏನು, ನಮಗೆ ನೈಟಲ್ಲಿ ನಾವು ವರ್ಕ್ ಮಾಡ್ತಾ ಇದ್ದೀವಿ. ಬಿಕಾಸ್ ಯಾಕೆ ಅಂತಂದರೆ ಎಲ್ಲ ಫಾರಿನ್ ಕಂಪನೀಸ್ ಇರೋದು. ಫಾರಿನ್ ಕಂಪನೀಸ್ ಅಂದರೆ ಮೋಸ್ಟ್ಲಿ US ಅಥವಾ ಯುರೋಪ್. ನಮಗೆ ನೈಟ್ ಇರೋವಾಗ ಅವ್ರಿಗೆ ಅದು ಬೆಳಿಗ್ಗೆ ಇರುತ್ತೆ. ಸೊ ಹಾಗಾಗಿ ಏನಾಗುತ್ತೆ, ನಾವು ನೈಟ್ ವರ್ಕ್ ಮಾಡ್ತೀವಿ. ಯಾವಾಗ ನಮ್ಮ ನೈಟ್ ಅಂದರೆ ನಮ್ಮ ನಿದ್ದೆ ಸ್ಲೀಪ್ ಸೈಕಲ್ ವೇರಿ ಆಗುತ್ತೆ, ಹಲವಾರು ಡಿಸೀಸಸ್ ಆಟೋಮ್ಯಾಟಿಕ್ಕಾಗಿ ನಮಗೆ ಬರುತ್ತೆ. ಇದರ ಜೊತೆಗೆ ನಮ್ಮ ಒಂದು ಸಕ್ಸಸ್ ನಾವು ಇಂಪಾರ್ಟೆಂಟ್ ಅಂದರೆ ನಾವು ವರ್ಕಲ್ಲಿ ಸಕ್ಸಸ್ ಆಗೋದೇ ಬಹಳ ಇಂಪಾರ್ಟೆಂಟ್ ಅಂತ ನಾವು ಯೋಚಿಸಿದಾಗ ಏನು ಮಾಡ್ತೀವಿ ಅಂತಂದರೆ, ಊಟ ತಿಂಡಿ ನಿದ್ದೆ ಎಲ್ಲ ಬಿಟ್ಟು ನಾವು ಬರೀ ವರ್ಕ್ ಅಂತ ಹೋಗ್ತೀವಿ. ಅದರಿಂದ ಸ್ಟ್ರೆಸ್ಸು ಕೂಡ ಹೆಚ್ಚಾಗುತ್ತೆ ಮತ್ತು ಒಬೇಸಿಟಿ ಇರ್ಬೋದು. ಬಿಕಾಸ್ ಸೆಡೆಂಟ್ರಿ ಲೈಫ್ ಸ್ಟೈಲ್, ಸೊ ಒಬೇಸಿಟಿ ಇನ್ಕ್ರೀಸ್ ಆಗುತ್ತೆ, ಕಾರ್ಟಿಸಾಲ್ ಲೆವೆಲ್ಸ್ ಇನ್ಕ್ರೀಸ್ ಆಗುತ್ತೆ. ಇದೆಲ್ಲದ್ರಿಂದನೂ ಡಯಾಬಿಟಿಸ್ ಇರಲಿ, ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ ಇರಲಿ ಹೆಚ್ಚಾಗ್ತಾ ಇರುತ್ತೆ. ಹಾಗಾಗಿ ನಾವು ಫಸ್ಟ್ ನಮ್ಮ ಲೈಫ್ ಸ್ಟೈಲ್ ಮತ್ತು ಡಯಟ್ ಮೇಲೆ ಕಾನ್ಸಂಟ್ರೇಟ್ ಮಾಡಿಕೊಂಡ್ರೆ ಈ ಒಂದು ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ ಏನಿದೆ ಇದನ್ನು ಕಡಿಮೆ ಮಾಡ್ಬೋದು ಅಂತ ಅಂದ್ಬಿಟ್ಟು ಈ ಒಂದು ಆರ್ಟಿಕಲ್ನಲ್ಲಿ ಹೇಳ್ತಾ ಇದ್ದಾರೆ. ಈಗ ಮುಂದಿನ ಆರ್ಟಿಕಲ್ ನೋಡೋಣ. ಇಂಡಿಯಾಸ್ ಟೀ ಶುಗರ್ ಎಕ್ಸ್ಪೋರ್ಟ್ಸ್ ರೇಸ್ ಸಸ್ಟೈನಬಿಲಿಟಿ ಕನ್ಸರ್ನ್ಸ್ ಆಟ್ ಹೋಮ್. ನಮಗೆಲ್ಲ ಗೊತ್ತಿರೋ ಹಾಗೆ ಭಾರತ ತನ್ನ ಒಂದು ಅಗ್ರಿಕಲ್ಚರ್ ಎಕ್ಸ್ಪೋರ್ಟ್ಸ್ ಏನಿದೆ ಇದರಲ್ಲಿ ಏಳಿಗೆಯನ್ನು ಗಳಿಸ್ತಾ ಇದೆ. ಅಂದರೆ ಇಟ್ ಈಸ್ ಇನ್ಕ್ರೀಸಿಂಗ್. ಅಂದರೆ ನಮ್ಮ ಎಕ್ಸ್ಪೋರ್ಟ್ಸ್ ವ್ಯಾಲ್ಯೂ ಏನಿದೆ ಇದು ಇಯರ್ ಟು ಇಯರ್ ಇನ್ಕ್ರೀಸ್ ಆಗ್ತಾ ಇದೆ ವಿತ್ ರೆಸ್ಪೆಕ್ಟ್ ಟು ಅಗ್ರಿಕಲ್ಚರ್. ಬಟ್ ಎಕ್ಸ್ಪೋರ್ಟ್ಸ್ ಇನ್ಕ್ರೀಸ್ ಆಯಿತು ಅಂದರೆ ನಮಗೆ ಕನ್ಸರ್ನ್ ಸ್ಟಾರ್ಟ್ ಆಗುತ್ತೆ. ಏನು ಅಂತಂದರೆ, ಮೊದಲಿಗೆ ಈ ಅಗ್ರಿಕಲ್ಚರ್ ಕಮಾಡಿಟಿ ಏನಿದೆ ಅದು ಸಸ್ಟೈನಬಿಲಿಟಿಯನ್ನು ಮೇಂಟೈನ್ ಮಾಡ್ತಾ ಇದೆಯಾ. ಅಂದರೆ ನಾವು ಎಕ್ಸ್ಪೋರ್ಟ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ, ಬಟ್ ಸಸ್ಟೈನಬಿಲಿಟಿ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ. ಇಲ್ಲಿ ಸಸ್ಟೈನಬಿಲಿಟಿ ಅಂತ ಬಂದರೆ ಇಟ್ ಈಸ್ ನಾಟ್ ಓನ್ಲಿ ಇಕನಾಮಿಕ್ ಸಸ್ಟೈನಬಿಲಿಟಿ ಬಟ್ ಇಟ್ ಈಸ್ ಆಲ್ಸೋ ಎನ್ವಿರಾನ್ಮೆಂಟಲ್ ಸಸ್ಟೈನಬಿಲಿಟಿ, ಸೋಷಿಯಲ್ ಸಸ್ಟೈನಬಿಲಿಟಿ. ಸೊ ಇದೆರಡು ಕಾನ್ಸಂಟ್ರೇಟ್ ಆಗ್ತಾ ಇದೆಯಾ ಅನ್ನೋದು ಇಲ್ಲಿ ಕ್ವೆಶನ್ ಆಗುತ್ತೆ. ಮತ್ತು ಎರಡನೇ ಕ್ವೆಶನ್ ಏನು ಅಂತಂದರೆ, ಈ ಸಸ್ಟೈನಬಿಲಿಟಿ ಏನಿದೆ ಇದು ಕೇವಲ ಪ್ರೊಡಕ್ಷನ್ಗೆ ಅಪ್ಲೈ ಮಾಡಬೇಕಾ, ಕನ್ಸ್ಯೂಮರ್ಸ್ಗೆ ಮಾಡೋಂಗಿಲ್ವಾ, ಅಥವಾ ನೆಕ್ಸ್ಟ್ ಲೆವೆಲ್ಸ್ ಏನಿದೆ ಪ್ರೊಡಕ್ಷನ್ ಬಿಟ್ಟು ನೆಕ್ಸ್ಟ್ ಪೋಸ್ಟ್ ಹಾರ್ವೆಸ್ಟ್ ಲೆವೆಲ್ಸ್ ಏನಿದೆ ಇದಕ್ಕೆ ನಾವು ಈ ಒಂದು ಸಸ್ಟೈನಬಿಲಿಟಿನ ಅಪ್ಲೈ ಮಾಡೋಕ್ಕಾಗೋದಿಲ್ವಾ ಅನ್ನೋದು ಕೂಡ ಇಲ್ಲಿ ಒಂದು ಕ್ವೆಶನ್ ಆಗಿದೆ. ಇದೇ ನಿಟ್ಟಿನಲ್ಲೇ ಇಲ್ಲಿ ಟೀ ಮತ್ತು ಶುಗರನ್ನು ಎಕ್ಸಾಂಪಲ್ ಆಗಿ ತೊಗೊಂಡಿದ್ದಾರೆ. ಸೊ ಅದು ಯಾವ ರೀತಿಯಾಗಿ ಸಸ್ಟೈನಬಿಲಿಟಿಗೆ ಅಫೆಕ್ಟ್ ಮಾಡ್ತಾ ಇದೆ ಅನ್ನೋದನ್ನ ಕೂಡ ನಾವು ಇಲ್ಲಿ ಇವತ್ತು ನೋಡೋಣ. ಈಗ ನಮಗೆಲ್ಲ ಗೊತ್ತಿರೋಗೆ ಭಾರತ ಬಂದು 4th largest ಟೀ ಎಕ್ಸ್ಪೋರ್ಟರ್ ಇನ್ ದ ವರ್ಲ್ಡ್, ಆ್ಯಂಡ್ 2nd largest ಟೀ ಪ್ರೊಡ್ಯೂಸರ್. ಇದು ನಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಪ್ರಿಲಿಮ್ಸ್ ಆದರೂ ಅಷ್ಟೇ, ಮೇನ್ಸ್ ಆದರೂ ಅಷ್ಟೇ. ಮೇನ್ಸ್ ನಮ್ಮ ಆನ್ಸರ್ ರೈಟಿಂಗಲ್ಲಿ ಯೂಸ್ ಮಾಡ್ಕೋಬೋದು, ಇಂಟ್ರಡಕ್ಷನ್ ಟೆಂಪ್ಲೇಟಲ್ಲಿ ಯೂಸ್ ಆಗುತ್ತೆ ಇದು.
ವೆನ್ ಇಟ್ ಕಮ್ಸ್ ಟು ಪ್ರಿಲಿಮ್ಸ್ ಆ ಸ್ಟೇಟ್ಮೆಂಟ್ಸಲ್ಲಿ ಇದನ್ನು ಕೊಟ್ಟಿರ್ಬೋದು, ಅಂದರೆ ಸೆಕೆಂಡ್ ಲಾರ್ಜೆಸ್ಟ್ ಏನಾರು ಅದನ್ನು ಥರ್ಡ್ ಲಾರ್ಜೆಸ್ಟ್ ಇಲ್ಲ ಲಾರ್ಜೆಸ್ಟ್ ಅಂತ ಕೊಟ್ಟಿರ್ಬೋದು. ಸೊ ಅದಕ್ಕೆ ನಾವು ಇದನ್ನು ನೆನ್ಪಿಟ್ಕೋಬೇಕಾಗುತ್ತೆ. ವಿತ್ ರೆಸ್ಪೆಕ್ಟ್ ಟು ಟೀ, ಇಂಡಿಯಾ ಇಸ್ 4th ಲಾರ್ಜೆಸ್ಟ್ ಎಕ್ಸ್ಪೋರ್ಟರ್ ಆ್ಯಂಡ್ 2nd ಲಾರ್ಜೆಸ್ಟ್ ಪ್ರೊಡ್ಯೂಸರ್. ಇದರಲ್ಲಿ ಸುಮಾರು 80% ಏನು ಪ್ರೊಡ್ಯೂಸ್ ಆಗುತ್ತೆ, 80% ಬಂದು ಡೊಮೆಸ್ಟಿಕ್ ಕನ್ಸ್ಯೂಮರ್ಸೇ ಯೂಸ್ ಮಾಡ್ತೀವಿ ಟೀಯನ್ನು. ಓಕೆನಾ. ಸೊ ಇದರಲ್ಲಿ ಮತ್ತೆ ನಾವಿಲ್ಲಿ ಏನು ನೋಡಬೇಕು ಅಂದರೆ ಟೀ ಪ್ರೊಡ್ಯೂಸಿಂಗ್ ಸ್ಟೇಟ್ಸ್ ಯಾವುದು, ಆ ಕಡೆ ನಾರ್ತ್ ಈಸ್ಟಲ್ಲಿ ಅಸ್ಸಾಂ ಇರ್ಬೋದು, ವೆಸ್ಟ್ ಬೆಂಗಾಲ್ ಇರ್ಬೋದು, ಈ ಒಂದು ರೀಜನ್ಸ್ ಬಂದು ಟೀ ಪ್ರೊಡ್ಯೂಸಿಂಗ್ ಸ್ಟೇಟ್ಸ್. ಮತ್ತು ಎಲ್ಲಿಗೆ ಎಕ್ಸ್ಪೋರ್ಟ್ಸ್ ಮಾಡ್ತೀವಿ ನಾವು, UAEಗೆ ಎಕ್ಸ್ಪೋರ್ಟ್ ಮಾಡ್ತೀವಿ, ರಷ್ಯಾಗೆ ಮಾಡ್ತೀವಿ, ಇರಾನ್ಗೆ ಮಾಡ್ತೀವಿ, US UK ಈ ಎಲ್ಲ ಸ್ಟೇಟ್ಸ್ಗೂ ನಾವು ಎಕ್ಸ್ಪೋರ್ಟ್ಸನ್ನು ಮಾಡ್ತಾಯಿದ್ದೀವಿ. ಬಟ್ ಇಲ್ಲಿ ಚಾಲೆಂಜಸ್ ಏನು ಅಂತಂದರೆ 3 ಮುಖ್ಯವಾದ ಚಾಲೆಂಜಸ್ ಬರುತ್ತೆ. ಫಸ್ಟ್ ಬಂದು ಮ್ಯಾನ್ ಅನಿಮಲ್ ಕಾನ್ಫ್ಲಿಕ್ಟ್. ಯಾಕೆಂದರೆ ಮೋಸ್ಟ್ ಆಫ್ ದ ಟೀ ಪ್ಲಾಂಟೇಷನ್ಸ್ ಏನಿದೆ ಅದು ಫಾರೆಸ್ಟ್ ಫ್ರಿಂಜಸಲ್ಲಿ ಇದೆ. ಅಂದರೆ ಈಗ ಇದು ಟೀ ಪ್ಲಾಂಟೇಷನ್, ಈಗ ಇದೊಂದು ಪ್ಲಾಂಟೇಷನ್ ಇದೆ ಅಂತಂದರೆ ಈ ಪ್ಲಾಂಟೇಷನ್ ಆಗಿದ ನಂತರ ತಕ್ಷಣವೇ ಫಾರೆಸ್ಟ್ ಏರಿಯಾ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿ ಮ್ಯಾನ್ ಅನಿಮಲ್ ಕಾನ್ಫ್ಲಿಕ್ಟನ್ನು ಹೆಚ್ಚಿನದಾಗಿ ನಾವು ನೋಡ್ಬೋದಾಗುತ್ತೆ. ಇದು ಫಸ್ಟ್ ಒನ್. ಸೆಕೆಂಡ್ ಒನ್ ಏನು ಅಂದರೆ ಕೆಮಿಕಲ್ ಯೂಸನ್ನು ಜಾಸ್ತಿ ಮಾಡ್ತಾ ಇದ್ದೀವಿ. ಬಿಕಾಸ್ ಎಕ್ಸ್ಪೋರ್ಟ್ಸ್ ಇನ್ಕ್ರೀಸ್ ಆಗ್ತಾ ಇದೆ, ನಮಗೆ ಪ್ರೊಡಕ್ಷನ್ ಕೂಡ ಇನ್ಕ್ರೀಸ್ ಮಾಡಬೇಕು. ಸೊ ಪ್ರೊಡಕ್ಷನ್ ಇನ್ಕ್ರೀಸ್ ಮಾಡಬೇಕಂದ್ರೆ ನಾವು ಅವಾಗ ಆಬ್ವಿಯಸ್ಸಾಗಿ ಕೆಮಿಕಲ್ ಫರ್ಟಿಲೈಸರ್ಸ್ನ ಮೊರೆ ಹೋಗ್ತೀವಿ. ಸೊ ಈ ಕೆಮಿಕಲ್ ಫರ್ಟಿಲೈಸರ್ಸ್ ಬಂದು ಅಪ್ರಾಕ್ಸಿಮೇಟ್ಲಿ 90% ಏನು ಫರ್ಟಿಲೈಸರ್ಸ್ ಯೂಸ್ ಮಾಡ್ತಾ ಇದ್ದಾರೆ ಅದು ಕೆಮಿಕಲ್ ಫರ್ಟಿಲೈಸರ್ಸ್ ಆಗಿದೆ. ಎಂಡೋಸಲ್ಫಾನನ್ನು ಯೂಸ್ ಮಾಡ್ತಾ ಇದ್ದಾರೆ, DDTಯನ್ನು ಯೂಸ್ ಮಾಡ್ತಾ ಇದ್ದಾರೆ. ಸೊ ಇದರಿಂದ ಒಂದು ಕಡೆ ಸಾಯಿಲ್ ಫರ್ಟಿಲಿಟಿ, ಎನ್ವಿರಾನ್ಮೆಂಟಿಗೆ ಹಾರ್ಮ್ ಆಗ್ತಾ ಇದೆ. ಮತ್ತೊಂದು ಕಡೆ ಕ್ಯಾನ್ಸರ್ ರಿಸ್ಕ್ಸ್ ಇರ್ಬೋದು, ಡಯಾಬಿಟಿಸ್ ಇರ್ಬೋದು, ನ್ಯೂರೋ ಡೆವಲಪ್ಮೆಂಟ್ ಇರ್ಬೋದು, ಇವೆಲ್ಲನೂ ಕೂಡ ಹಾರ್ಮ್ ಆಗ್ತಾ ಇದೆ. ಇದು 2ನೇ ಚಾಲೆಂಜ್. ಮತ್ತು 3ನೇ ಪ್ರಾಬ್ಲಮ್ ಏನು ಅಂತಂದರೆ ವರ್ಕರ್ ಕಂಡೀಷನ್ಸ್. ಇಲ್ಲಿ ಮೋಸ್ಟ್ ಆಫ್ ದ ಟೈಮ್ ಟೀ ಪ್ಲಾಂಟೇಷನ್ಸಲ್ಲಿ ವರ್ಕ್ ಮಾಡೋದು ವಿಮೆನ್. ಸೊ ಇಲ್ಲಿ ಅಂಡರ್ ಪೇಮೆಂಟ್ ಇಶ್ಯೂ ಆಗುತ್ತೆ. ಅಂದರೆ ದೇ ಆರ್ ಪೇಡ್ ಅಂಡರ್ ಪೇ ಆಗ್ತಾ ಇದೆ ಅವ್ರಿಗೆ. ಅವರು ಮಾಡ್ತಾ ಇರೋ ಕೆಲಸಕ್ಕೆ, ಅವರು ತಗೊಳ್ತಾ ಇರೋ ರಿಸ್ಕ್ಗೆ, ಅವ್ರಿಗೆ ಸಿಗ್ತಾ ಇರೋ ಪೇಗೆ ಯಾವುದೇ ರೀತಿಯಾದ ಒಂದು ಮ್ಯಾಚ್ ಇಲ್ಲ. ಸೊ ಹಾಗಾಗಿ ಇಲ್ಲಿ ವರ್ಕರ್ನ ಒಂದು ಸೇಫ್ಟಿ, ಸೋಷಿಯಲ್ ಸೆಕ್ಯೂರಿಟಿ ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಅದು ಕೂಡ ಒಂದು ಚಾಲೆಂಜ್ ಆಗಿದೆ. ಇಷ್ಟು ವಿತ್ ರೆಸ್ಪೆಕ್ಟ್ ಟು ಟೀ. ಆದರೆ ಶುಗರ್ಗೆ ಬಂದರೆ ನಾವು, ಇಂಡಿಯಾ ಇಸ್ 2nd ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ಶುಗರ್. ಓಕೆನಾ. 2nd ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ಶುಗರ್. ಅಪ್ರಾಕ್ಸಿಮೇಟ್ಲಿ ವರ್ಲ್ಡ್ನ 1/5 ಪಾರ್ಟ್ ಏನಿದೆ ಅದು ದಟ್ ಇಸ್ ಫ್ರಮ್ ಇಂಡಿಯಾ. ಆಯಿತಾ, ಇದನ್ನು ನೆನ್ಪಿಟ್ಕೊಳ್ಳಿ. ಸೊ ಶುಗರ್ ಕೇನ್ ಅಂತ ನಮಗೆ ಗೊತ್ತಾದಾಗ ಇಲ್ಲಿ ಏನು ಬರುತ್ತೆ, ಫಸ್ಟ್ ಶುಗರ್ ಕೇನ್ ಅಂದಿದ ತಕ್ಷಣ ನಮಗೆ ನೆನಪಾಗೋದು ವಾಟರ್ ಕ್ವಾಂಟಿಟಿ ಹೆಚ್ಚಿನದಾಗಿ ಬೇಕು ಅಂತ. ಬರೀ ಶುಗರ್ ಅಲ್ಲ, ಶುಗರ್ ಪ್ಲಸ್ ರೈಸ್ ಎರಡಕ್ಕೂ ಕೂಡ ವಾಟರ್ ಕ್ವಾಂಟಿಟಿ ಇನ್ಕ್ರೀಸ್ ಆಗುತ್ತೆ. ಸೊ ವಾಟರ್ ಕ್ವಾಂಟಿಟಿ ಇನ್ಕ್ರೀಸ್ ಅಂತಂದರೆ ಫಸ್ಟ್ ಚಾಲೆಂಜ್ ಇಲ್ಲಿ ನಮ್ಗೆ ಏನು ಬರುತ್ತೆ, ಎನ್ವಿರಾನ್ಮೆಂಟಲ್ ಸಸ್ಟೈನಬಿಲಿಟಿ ಬಿಕಮ್ಸ್ ಅ ಚಾಲೆಂಜ್ ಇಯರ್. ಮತ್ತು ಸೆಕೆಂಡ್ ಒನ್ ಬಂದು ಈ ಒಂದು ಶುಗರ್ ಪ್ಲಾಂಟೇಷನ್ಸು ಎಕ್ಸ್ಪ್ಯಾಂಡ್ ಆಗ್ತಾಯಿದೆ. ಓಕೆನಾ. ಶುಗರ್ ಕೇನ್ ಗ್ರೋಯಿಂಗ್ ಏರಿಯಾ ಏನಿದೆ ಇದನ್ನು ಎಕ್ಸ್ಪ್ಯಾಂಡ್ ಮಾಡ್ತಿದೆ, ಎಸ್ಪೆಷಲಿ ಕರ್ನಾಟಕ, ಮಹಾರಾಷ್ಟ್ರ ಈ ರೀಜನಲ್ಲಿ. ಅಲ್ಲಿ ಏನಾಗ್ತದೆ ಅಂತಂದರೆ ಈ ನಾರ್ಮಲ್ ಗ್ರಾಸ್ ಲ್ಯಾಂಡ್ ಏರಿಯಾ ಏನಿದೆ, ಸವನ್ನಾಸ್ ಏನಿದೆ ಅದನ್ನು ಕೂಡ ಎಕ್ಸ್ಪ್ಯಾಂಡ್ ಮಾಡಿ ಶುಗರ್ ಪ್ಲಾಂಟೇಷನ್ಸ್ ಆಗಿ ಕನ್ವರ್ಟ್ ಮಾಡ್ತಾ ಇದ್ದಾರೆ. ಸೊ ಇದರಿಂದ ಏನಾಗುತ್ತೆ, ಬಯೋಡೈವರ್ಸಿಟಿ ಲಾಸ್ ಆಗ್ತಾ ಇದೆ. ಇದು ಕೂಡ ಎನ್ವಿರಾನ್ಮೆಂಟಲ್ ಸಸ್ಟೈನಬಿಲಿಟಿಗೆ ರಿಲೇಟೆಡ್ ಅಲ್ವಾ. ಸೊ ಒಂದು ಕಡೆ ವಾಟರ್ ಯೂಸೇಜು, ಒಂದು ಕಡೆ ಬಯೋಡೈವರ್ಸಿಟಿ ಲಾಸು, ಮತ್ತೊಂದು ಕಡೆ ವರ್ಕರ್, ಸೇಮ್ ಇಲ್ಲೂ ಕೂಡ ವರ್ಕರ್ ಎಕ್ಸ್ಪ್ಲಾಯ್ಟೇಷನ್, ಪುವರ್ ವೇಜ್ ಇರ್ಬೋದು, ಇಲ್ಲ ಅವರ ಒಂದು ಏನು ಅಲ್ಲಿ ಎಂಪ್ಲಾಯ್ಮೆಂಟ್ ಸೆಕ್ಯೂರಿಟಿ ಏನಿರಬೇಕು, ಅಂದರೆ ಆ ಒಂದು ಜಾಗದಲ್ಲಿ ಇರಬೇಕಾದ ಸೇಫ್ಟಿ ಸೆಕ್ಯೂರಿಟಿ ಪ್ರೋಟೋಕಾಲ್ಸ್ ಕೂಡ ಅಲ್ಲಿ ಸರಿಯಾಗಿ ಇಲ್ಲ. ಸೊ ಈ ಎರಡಕ್ಕೆ ಬದಲಾಗಿ, ಅಂದರೆ ಇಲ್ಲಿ ಮೇನ್ ಪ್ರಾಬ್ಲಮ್ ನಮಗೇನು ಗೊತ್ತಾಯಿತು, ಕೆಮಿಕಲ್ ಯೂಸೇಜ್ ಇಲ್ಲೂ ಎನ್ವಿರಾನ್ಮೆಂಟಲ್ ಸಸ್ಟೈನಬಿಲಿಟಿ, ಮತ್ತು ಇಲ್ಲಿ ಸೋಷಿಯಲ್ ಸೆಕ್ಯೂರಿಟಿ. ಸೊ ಇದನ್ನೆಲ್ಲ ನಾವು ಗಮನದಲ್ಲಿಟ್ಕೊಂಡು ಈ ಒಂದು ಆರ್ಟಿಕಲ್ನಲ್ಲಿ ಏನು ಸಜೆಸ್ಟ್ ಮಾಡ್ತಾ ಇದ್ದಾರೆ ಅಂತಂದರೆ, ಇದಕ್ಕೆ ಬದಲಾಗಿ ಮಿಲೆಟ್ಸನ್ನು ಪ್ರಮೋಟ್ ಮಾಡಿ. ಅಂದರೆ ನಾವು ಇದನ್ನು ಎನ್ಕರೇಜ್ ಮಾಡೋದು ಒಳ್ಳೆಯದೇ, ಬಟ್ ವಿ ಶುಡ್ ನಾಟ್ ಓನ್ಲಿ ಕಾನ್ಸಂಟ್ರೇಟ್ ಆನ್ ಎಕ್ಸ್ಪೋರ್ಟ್ಸ್. ಅಂದರೆ ಬರೀ ಇಕನಾಮಿಕ್ ಸಸ್ಟೈನಬಿಲಿಟಿ ಬಗ್ಗೆ ಮಾತ್ರನೇ ನಾವು ಯೋಚಿಸಬಾರ್ದು, ಎನ್ವಿರಾನ್ಮೆಂಟಲ್ ಸಸ್ಟೈನಬಿಲಿಟಿ ಬಗ್ಗೆ ಕೂಡ ಯೋಚಿಸಬೇಕು. ಯಾವಾಗ ನಾವು ಮಿಲೆಟ್ಸನ್ನು ಗ್ರೋ ಮಾಡ್ತೀವಿ ಆಗ ಒಂದು ವಾಟರ್ ಯೂಸೇಜ್ ರೆಡ್ಯೂಸ್ ಆಗುತ್ತೆ. ಇಲ್ಲಿ ರೈಸ್ ಮತ್ತು ಶುಗರ್ ಕೇನ್ ಎರಡೇ ಸೇರಿ ಅಪ್ರಾಕ್ಸಿಮೇಟ್ಲಿ 60% ಆಫ್ ಇರಿಗೇಟೆಡ್ ವಾಟರ್ ಏನಿದೆ ಇದನ್ನು ಶುಗರ್ ಮತ್ತು ರೈಸೇ ಕನ್ಸ್ಯೂಮ್ ಮಾಡ್ತಾ ಇದೆ. ಬಟ್ ಇಲ್ಲಿ ಮಿಲೆಟ್ಸ್ಗೆ ಬಂದರೆ ನಮಗೆ ಈ ವಾಟರ್ ಕ್ವಾಂಟಿಟಿ ಏನಿದೆ, ಈ ವಾಟರ್ ಕ್ವಾಂಟಿಟಿ ಬಹಳ ಕಡಿಮೆ ಬೇಕಾಗುತ್ತೆ ಮೊದಲನೇದಾಗಿ. ಎರಡನೇದಾಗಿ ಇದು ಡೊಮೆಸ್ಟಿಕ್ ಕನ್ಸಂಪ್ಷನ್ಗೂ ಯೂಸ್ ಆಗುತ್ತೆ, ಪ್ಲಸ್ ಎಕ್ಸ್ಪೋರ್ಟ್ ಕೂಡ ಮಾಡ್ಬೋದಾಗುತ್ತೆ ಬಿಕಾಸ್ ಆಫ್ ಇಟ್ಸ್ ನ್ಯೂಟ್ರಿಷನಲ್ ವ್ಯಾಲ್ಯೂ. ಅದರಲ್ಲಿರುವಂಥ ಪ್ರೋಟೀನ್ ಇರ್ಬೋದು, ಅದರಲ್ಲಿರುವಂಥ ಲೋ ಗ್ಲೈಸೆಮಿಕ್ ಇಂಡೆಕ್ಸ್ ಇರ್ಬೋದು, ಇದರಿಂದ ಇದನ್ನು ನಾವು ಎಕ್ಸ್ಪೋರ್ಟ್ ಆಗಿ ಕೂಡ ಕನ್ವರ್ಟ್ ಮಾಡ್ಬೋದಾಗುತ್ತೆ.
ಇದರಿಂದ ಏನಾಗುತ್ತೆ, ಎಕನಾಮಿಕ್ ಸಸ್ಟೈನಬಿಲಿಟಿ ಪ್ಲಸ್ ಎನ್ವಿರಾನ್ಮೆಂಟಲ್ ಸಸ್ಟೈನಬಿಲಿಟಿ, ಎಕನಾಮಿಕ್ ಪ್ಲಸ್ ಎನ್ವಿರಾನ್ಮೆಂಟಲ್ ಸಸ್ಟೈನಬಿಲಿಟಿ ಎರಡೂ ಕೂಡ ನಮಗೆ ಈ ಮಿಲೆಟ್ಸ್ ಗ್ರೋತಿಂದ ಸಿಗುತ್ತೆ. ಇಂಡಿಯಾ ಬೀಯಿಂಗ್ ಅಗ್ರಿಕಲ್ಚರ್ ಡಿಪೆಂಡೆಂಟ್ ಸ್ಟೇಟ್, ಒಟ್ಟಾರೆಯಾಗಿ ನಾವಿಲ್ಲಿ ಏನು ಅರ್ಥ ಮಾಡ್ಕೊಬೇಕು ಅಂದರೆ, ಫಸ್ಟು ಎನ್ವಿರಾನ್ಮೆಂಟಲ್ ಸಸ್ಟೈನಬಿಲಿಟಿ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕು, ಸೆಕೆಂಡು ವರ್ಕರ್ನಸ್ ಹೆಲ್ತ್ ಮತ್ತು ಸೇಫ್ಟಿ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕು. ಯಾವಾಗ ಇವೆರಡನ್ನು ಮಾಡ್ತೀವಿ, ನಮ್ಮ ಒಂದು ಎಕ್ಸ್ಪೋರ್ಟ್ಸ್ ಏನಿದೆ ಅಥವಾ ನಮ್ಮ ಒಂದು ಪ್ರೊಡಕ್ಷನ್ ಏನಿದೆ ಆಟೋಮ್ಯಾಟಿಕ್ ಆಗಿ ಅದು ಸಸ್ಟೈನಬಲ್ ಆಗಿ ಇರುತ್ತೆ ಅನ್ನೋದು ಈ ಒಂದು ಆರ್ಟಿಕಲ್ನ ಸಾರಾಂಶ ಆಗಿದೆ. ಇಷ್ಟು ಇದರ ಆರ್ಟಿಕಲ್ಗಳಾಗಿವೆ. ಧನ್ಯವಾದಗಳು.